ಅಂತ ಹೇಳಿದ್ರೆ, ಇನ್ನು ರಾಮ ಜನಿಸಿರೋದಿಲ್ಲ. ರಾವಣ ಇರ್ತಾನೆ. ರಾವಣ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇರ್ತಾನೆ. ಸಾಧು ಸಂತರಿಗೆ ತೊಂದರೆ ಕೊಡ್ತಾ ಇರ್ತಾನೆ ಅವನು, ಅಲ್ವಾ? ಬ್ರಾಹ್ಮಣರಿಗೆ ತೊಂದರೆ ಕೊಡ್ತಾ ಇರ್ತಾನೆ. ಯಜ್ಞಯಾಗಾದಿಗಳನ್ನ ಮಾಡೋ ತರ ಇರೋದಿಲ್ಲ. ದೇವರು ಅಂತ ಹೇಳಿದ್ರೆ ತಾನೇ ಅನ್ನೋ ತರದಲ್ಲಿ ಮಾಡ್ತಾ ಇರ್ತಾನೆ. ಹೇಗೆ ಹಿರಣ್ಯಕಶಿಪು ರಾಜ್ಯಭಾರ ಮಾಡ್ತಾ ಇರ್ತಾನೋ ಅದೇ ತರ ರಾವಣ ಕೂಡ ಪ್ರತಿಯೊಂದು ವಿಷಯದಲ್ಲೂ ಭಕ್ತರಿಗೆ ತೊಂದರೆ ಕೊಡ್ತಾ ಇರ್ತಾನೆ. ಆಗ ದೇವತೆಗಳು ಶರಣಾಗತಿಗೆ ಹೋಗ್ತಾರೆ. ಇದು ಬಾಲಕಾಂಡದಲ್ಲಿ ಬರುತ್ತೆ. ದೇವತೆಗಳೆಲ್ಲ ಸೇರ್ಕೊಂಡು ವಿಷ್ಣುವಿನ ಹತ್ರ ಧಾವಿಸ್ತಾರೆ. ಕ್ಷೀರ ಸಮುದ್ರದಲ್ಲಿ ಹೋಗಿ ಪ್ರತಿ ಸಾರಿ ಹೇಳ್ತಾರೆ, ದೇವತೆಗಳು ಬ್ರಹ್ಮ ರುದ್ರ ಎಲ್ಲರೂ ಆದಿಯಾಗಿ ವಿಷ್ಣುವಿನ ಹತ್ರ ಹೋಗಿ ಪ್ರಾರ್ಥನೆ ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ವಿಷ್ಣುವಿಗೆ ಉತ್ತಮ ಶ್ಲೋಕ ಅಂತ ಹೇಳ್ತಾರೆ. ಅವನಿಗೆ ಪುರುಷ ಸೂಕ್ತವನ್ನು ಹೇಳ್ತಾರಂತೆ. ಪುರುಷ ಸೂಕ್ತ ಈಗ ನಮ್ಮಲ್ಲಿ ಒಂದಿಷ್ಟು ಮಂತ್ರ ಪಠಣಗಳಿವೆ, ನಮ್ಮಲ್ಲಿ ಒಂದಿಷ್ಟು ಶಾಸ್ತ್ರಗಳಿವೆ. ಅದೇ ತರ ದೇವತೆಗಳಿಗೂ ಕೂಡ ಶಾಸ್ತ್ರಗಳಿವೆ. ನಮ್ಮಲ್ಲಿ ಹಾಗೂ ಅವರಿಗೆ ವ್ಯತ್ಯಾಸ. ಈಗ ನಮ್ಮ ಭಾಗವತಂ ಹೇಗೆ ಇದೆ ಭೂಲೋಕದಲ್ಲಿ, ಅದೇ ತರ ದೇವತೆಗಳದ್ದು ಕೂಡ ಇದೆ. ಆದ್ರೆ ಅದು ಸ್ವಲ್ಪ ಇನ್ನೂ ವಿಸ್ತಾರವಾಗಿದೆಯಂತೆ. ನಮ್ಮಲ್ಲಿ ಕೂಡ ಪುರುಷ ಸೂಕ್ತ ಇದೆ. ನಮ್ಮ ಪುರುಷ ಸೂಕ್ತದಲ್ಲಿ ಹೇಳ್ತಾರೆ, ಓಂ ಸಹಸ್ರ ಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್. ಏನ್ ಹೇಳ್ತಾ ಇದ್ದಾರೆ? ಸಾವಿರಾರು ತಲೆಗಳಿದೆಯಪ್ಪ ಅವನಿಗೆ, ಸಾವಿರಾರು ಕಣ್ಣುಗಳು, ಸಾವಿರಾರು ಕೈಗಳು. ಅತ್ಯತಿಷ್ಠ ದಶಾಂಗುಲಂ. ಅವನು ಒಂದು ಕಡೆ ಕೂತ್ಕೊಂಡು ಎಲ್ಲದನ್ನು ನೋಡ್ಕೊಡ್ತಾ ಇದ್ದೇನೆ. ಅಧ್ಯಕ್ಷತೆ, ನಾವು ಲಾಸ್ಟ್ ಟೈಮ್ ಕೂಡ ಇದನ್ನ ಮಾತಾಡಿದ್ವಿ. ಅಧ್ಯಕ್ಷತೆ ಅಂತ ಹೇಳಿದ್ರೆ ಏನು? ನಮ್ಮ ಕಣ್ಣಿನಲ್ಲೇ ನಾವೆಲ್ಲದನ್ನು ಮ್ಯಾನೇಜ್ ಮಾಡೋದು. ಈಗ ಅಧ್ಯಕ್ಷರು ಅಂತ ಹೇಳಿದ್ರೆ ಅವ್ರಿಗೆ ಸಾವಿರಾರು ಕೆಲಸ ಇರುತ್ತೆ, ಪಾಪ ಅವರೇ ಓಡಾಡ್ಬೇಕು. ಆದ್ರೆ ದೇವ್ರ ಅಧ್ಯಕ್ಷತೆ ಅಂತ ಹೇಳಿದ್ರೆ ಅವ್ರು ಓಡಾಡ್ಬೇಕು ಅಂತಿಲ್ಲ, ಕಣ್ಣಿನಲ್ಲೇ ಮ್ಯಾನೇಜ್ ಮಾಡ್ತಾರೆ. ಅತ್ಯತಿಷ್ಠ ದಶ ಅಂಗುಲಂ. ದಶಾಂಗುಲಂ ಅಂತ ಹೇಳಿದ್ರೆ, ಈಗ ನೀವು ಕೂಡ ನೋಡ್ಕೊಂಡ್ರೆ ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾರಲ್ವಾ, ಇಲ್ಲಿಂದ ಬ್ರಹ್ಮನ ನಾಭಿಯಲ್ಲಿ ಬಂದ ಅಂತ ಹೇಳ್ತಾರೆ. ಬ್ರಹ್ಮ ವಿಷ್ಣುವಿನ ನಾಭಿಯಲ್ಲಿ ಬಂದು ಅಲ್ಲಿಂದ ಪ್ರಪಂಚವನ್ನ ಸೃಷ್ಟಿ ಮಾಡ್ದ ಅಲ್ವಾ? ಆ ನಾಭಿಯಿಂದ ಹೃದಯಕ್ಕೆ ನೀವು ನೋಡ್ಕೊಂಡ್ರೆ 10 ಅಂಗುಲ ಆಗುತ್ತೆ. ಅತ್ಯತಿಷ್ಠ ದಶಾಂಗುಲಂ. ಹೇಗೆ ಹೋಗುತ್ತೆ? ಪುರುಷ ವೇದಗುಂ ಸರ್ವಂ. ಹೀಗೆ ಪುರುಷ ಸೂಕ್ತದಲ್ಲಿ ಹೀಗೆ ದೇವತೆಗಳು ಇನ್ನು ವಿಸ್ತಾರವಾದ ಶ್ಲೋಕಗಳನ್ನ ಹೇಳ್ತಾರೆ ವಿಷ್ಣುವಿಗೆ. ವಿಷ್ಣು ಆಗ ಬಂದು ಅಭಯ ನೀಡ್ತಾನೆ. ನೀವೇನು ಯೋಚನೆ ಮಾಡಬೇಡಿ, ನಾನು ಸದ್ಯದಲ್ಲೇ ಬರೋನಿದ್ದೇನೆ. ಬಂದು ಈ ರಾವಣನಿಗೆ ಒಂದು ಅಂತ್ಯವನ್ನ ನಾನು ಕಾಣಿಸ್ತೇನೆ. ನೀವ್ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲಪ್ಪ. ಸೊ ಹೀಗೆ ದೇವತೆಗಳು ಶರಣಾಗತಿಗೆ ಹೋದರು. ನಾವು ದೇವತೆಗಳಾಗಿರಬಹುದು ಬೇಕಾದ್ರೆ, ಆದ್ರೆ ಪ್ರಪಂಚದಲ್ಲಿ ಎಲ್ಲವೂ ನಮ್ಮ ಕೈಲಿಲ್ಲ. ಕೆಲವೊಮ್ಮೆ ನಮ್ಮ ಕೈ ತಪ್ಪಿ ಹೋಗ್ಬಿಡುತ್ತೆ ವಿಷಯಗಳು ಅಲ್ವಾ? ಹೀಗೆ ಕಾಲಕ್ರಮೇಣ ದಶರಥನ ಒಂದು ಮನೆಯಲ್ಲಿ, ಆಸ್ಥಾನದಲ್ಲಿ ರಾಮನ ಜನ್ಮ ಆಗುತ್ತೆ. ದಶರಥನಿಗೂ ಮಕ್ಕಳಿರೋದಿಲ್ಲ. ದಶರಥನಿಗೆ ಎಷ್ಟು ಜನ ಹೆಂಡತಿಯರು? ಎಷ್ಟು ಪ್ರಭು? 352. ಯಾರೋ ಲೆಕ್ಕ ಮಾಡ್ಬಿಟ್ಟಿದ್ದಾರೆ. 3 ಜನ ಮೇನ್ ರಾಣಿಯವರು ಇದ್ದಿದ್ದು. ಆದ್ರೆ ಆ ಸಮಯದಲ್ಲಿ ಪರಶುರಾಮ ಕೂಡ ಓಡಾಡ್ತಾ ಇದ್ನಂತೆ. ಪರಶುರಾಮ ಕ್ಷತ್ರಿಯರ ವಿನಾಶ ಮಾಡ್ಬೇಕು ಅಂತ ಪಣ ತೊಟ್ಬಿಟ್ಟಿದ್ದ. ಆದ್ರೆ ಮದುವೆ ಆಗ್ತಾ ಇದ್ದಲ್ಲಿ ಅವನು ಹೋಗ್ತಾ ಇರ್ಲಿಲ್ಲಂತೆ. ಹಾಗಾಗಿ ದಶರಥ ಯಾವಾಗ್ಲೂ ಒಂದು ಹುಡುಗಿಯನ್ನ ರೆಡಿ ಇಟ್ಬಿಟ್ಟಿರ್ತಿದ್ದಂತೆ. ಪರಶುರಾಮ ಬರ್ತಾನೆ ಅಂತ ಗೊತ್ತಾಗಿದ್ದೆ ಮದುವೆ ಮಂಟಪಕ್ಕೆ ಕರ್ಕೊಂಡು ಹೋಗು, ಮದುವೆ ಮಾಡ್ತಾ ಇದ್ಬಿಡು. ಸೊ ಹಾಗಾಗಿ 350 ಚಿಲ್ಲರೆ ಮದುವೆ ಆಗ್ಬಿಟ್ಟಿದ್ದ ಅವನು. ಅಷ್ಟಾದ್ರೂ ಅವನಿಗೆ ಒಳ್ಳೆ ಮಕ್ಕಳಿರ್ಲಿಲ್ಲ. ಕಾಲಕ್ರಮೇಣ ರಾಮ ಲಕ್ಷ್ಮಣ ಇವರ ಜನನ ಆಗುತ್ತೆ. ಅದ್ರ ಬಗ್ಗೆ ನಾವು ವಿಸ್ತಾರವಾಗಿ ಹೋಗೋದಿಲ್ಲ. ಜನನ ಆಗಿ ಕೌಸಲ್ಯೆ ಹಾಗೂ ಮತ್ತೆ ಯಾರು? ಸುಮಿತ್ರ, ಕೈಕೇಯಿ, ಇವರಿಗೆ 4 ಜನ ಮಕ್ಕಳಾಗ್ತಾರೆ. ಕೌಸಲ್ಯಗೆ ರಾಮ ಬರ್ತಾನೆ, ಶ್ರೀರಾಮ. ಹಾಗೆ
ಸುಮಿತ್ರೆಗೆ ಯಾರು ಹುಡ್ತಾರೆ? ಸುಮಿತ್ರೆಗೆ ಲಕ್ಷ್ಮಣ ಮತ್ತೆ ಶತ್ರುಘ್ನ. ಕೈಕೇಯಿಗೆ ಭರತ ಹುಟ್ಟಿರ್ತಾನೆ. ಆದ್ರೆ ಈ 4 ಜನರಲ್ಲಿ ರಾಮ ಲಕ್ಷ್ಮಣ ತುಂಬಾ ಅನ್ಯೋನ್ಯವಾಗಿರ್ತಾರೆ. 4 ಜನ ಅನ್ಯೋನ್ಯವೇ, ಆದರೆ ತುಂಬಾ ಆಪ್ತರು ರಾಮ ಲಕ್ಷ್ಮಣ ಭರತ ಶತ್ರುಘ್ನ. ಅಲ್ಲಿ ನೋಡಿದ್ರೆ ಲಕ್ಷ್ಮಣ ಹಾಗೆ ಶತ್ರುಘ್ನ ಅವರಿಬ್ಬರು ಅವಳಿ ಜವಳಿ ಆಗಿರ್ತಾರೆ. ಅವ್ರ ಅವಳಿ ಜವಳಿ ಆದ್ರೂ ಭರತನ ಜೊತೆಗೆ ಅವರ ಅನ್ಯೋನ್ಯತೆ ಜಾಸ್ತಿ ಇರುತ್ತೆ ಶತ್ರುಘ್ನಂದು. ಹಾಗಾಗಿ ಭರತ ಶತ್ರುಘ್ನ ಆಗಿರ್ತಾರೆ. ಇವರು ಕ್ರಮೇಣವಾಗಿ ಬೆಳೀತಾ ಬರ್ತಾರೆ. ಹಾಗೆ ಬೆಳೀತಾ ಒಮ್ಮೆ ವಿಶ್ವಾಮಿತ್ರರ ಒಂದು ಕೋರಿಕೆಯ ಮೇಲೆಗೆ ಇವರು ಹೋಗಿ ತಾಟಕಿ ಹಾಗೂ ಮಾರೀಚನ ವಧೆ ಆಗುತ್ತೆ. ಅಲ್ಲಿಂದ ಹಾಗೆ ಇವರು ಮುಂದೆ ಹೋಗ್ತಾ ಜನಕನ ಆಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಸೀತೆಯ ಜೊತೆಗೆ ವಿವಾಹ ಕೂಡ ಆಗುತ್ತೆ. ಆ ಧನಸ್ಸನ್ನ ಎತ್ತಿ ಅದನ್ನ ಮುರಿದು ವಿವಾಹ ಕೂಡ ಆಗುತ್ತೆ. ಈ 4 ಜನರದ್ದು ಆಗಿರುತ್ತೆ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ. ಸೀತೆಗೂ ಕೂಡ 3 ಜನ ತಂಗಿಯರಿರ್ತಾರೆ, ಅವ್ರನ್ನ ಇವರು ಮದುವೆ ಮಾಡ್ಕೊಂಡು ಬರ್ತಾರೆ. ಹಾಗೆ ಕೈಕೇಯಿಗೆ 2 ವರ ಇರುತ್ತಲ್ವಾ, ಅದನ್ನ ಅವಳು ಕೇಳ್ತಾಳೆ. ರಾಮನನ್ನ ರಾಜ ಮಾಡಬೇಕು ಅನ್ನೋಂಥ ಸಮಯದಲ್ಲಿ ದಶರಥನ ಕೇಳ್ತಾಳೆ, ನನ್ನ 2 ವರವನ್ನ ನೀನು ಕೊಟ್ಬಿಡಪ್ಪ. ಯಾವ್ದಾಗಿರುತ್ತದು? ಒಂದು, ಭರತನನ್ನ ರಾಜನನ್ನಾಗಿ ಮಾಡಬೇಕು. ಇನ್ನೊಂದು, ರಾಮನನ್ನ ವನವಾಸಕ್ಕೆ ಕಳಿಸಬೇಕು. ದಶರಥನಿಗೆ ಇಷ್ಟ ಇರೋದಿಲ್ಲ ಪಾಪ, ಆದ್ರೂ ಬೇರೆ ವಿಧಿ ಇಲ್ಲದೆ ಕಳಿಸ್ಬೇಕಾಗುತ್ತೆ. ರಾಮ ಸ್ವತಃ ಒಪ್ಕೊಳ್ತಾನೆ, ನಾನು ಹೋಗ್ತೀನಿ ಅಂತ. ರಾಮ ಹೊರಟಿದ್ದೆ, ಅವನ ಜೊತೆಗೆ ಸೀತೆ ಹೋಗ್ತಾಳೆ. ಲಕ್ಷ್ಮಣ ಇದ್ದವನು ತಾನು ಬರ್ತೀನಪ್ಪ ಅಂತ ಹೊರಟಿರ್ತಾನೆ. ಹೀಗೆ ಇವರದ್ದು ವನವಾಸಕ್ಕೆ ಹೋಗ್ತಾರೆ. ಈ ಸಮಯದಲ್ಲಿ ಭರತ ಶತ್ರುಘ್ನರು ಅವರು ಕೈಕೇಯ ದೇಶಕ್ಕೆ ಹೋಗಿರ್ತಾರೆ. ಅವ್ರು ಇರೋದಿಲ್ಲ, ಭರತ ಮತ್ತೆ ಶತ್ರುಘ್ನ ಅವರು ಮಾವನ ಮನೆಗೆ ಹೋಗಿರ್ತಾರೆ. ಅವರು ಅಲ್ಲಿಂದ ವಾಪಸ್ ಬಂದಾಗ ಗೊತ್ತಾಗುತ್ತೆ, ಇಲ್ಲಿ ದಶರಥನ ಕಾಲ ಆಗ್ಬಿಟ್ಟಿರುತ್ತೆ. ರಾಮ ಇರೋದಿಲ್ಲ, ಲಕ್ಷ್ಮಣ ಇರೋದಿಲ್ಲ. ಭರತನನ್ನ ರಾಜನನ್ನಾಗಿ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳಾಗ್ಬಿಟ್ಟಿರುತ್ತೆ. ಆದರೆ ಭರತ ಒಪ್ಕೊಳ್ಳೋದಿಲ್ಲ ಇದನ್ನ, ಅವನಿಗೆ ಇಷ್ಟ ಆಗೋದಿಲ್ಲ ಭರತನಿಗೆ. ಅವನು ಹೇಳ್ತಾನೆ, ಯಾವ ಲೆಕ್ಕದಲ್ಲಿ ನೀನು ನನ್ನನ್ನು ರಾಜ ಅಂತ ಹೇಳ್ಕೊಂಡು ಮಾಡ್ಬೇಕಂತ ಅಂದ್ಕೊಂಡಿ? ನೀನು ತಾಯಿ ಹೌದಾ ನೀನು? ಕುಪುತ್ರೋ ಜಾಯತೆ ಕ್ವಚಿದಪಿ ಕುಮಾತ ನ ಭವತಿ ಅಂತ ಹೇಳ್ತಾರೆ. ಕುಪುತ್ರೋ ಜಾಯತೆ, ಕೆಟ್ಟ ಮಕ್ಕಳು ಹುಡ್ತಾರೆ, ಆದ್ರೆ ಕೆಟ್ಟ ತಾಯಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ನೀನು ಹೇಗೆ ಇಷ್ಟು ಕೆಟ್ಟ ಬುದ್ಧಿ ಬಂದ್ಬಿಡ್ತು? ನಿನ್ನ ಗಂಡನೇ ನೀನು ಕೊಂದು ಬಿಟ್ಟಿದ್ಯಲ್ಲ. ಇಡೀ ಅಯೋಧ್ಯೆಗೆ ರಾಮ ಇದ್ದವನು ರಾಜ ಆಗ್ಬೇಕು ಅಂತ ಹೇಳ್ಕೊಂಡು ಆಸೆ ಇದೆ, ನೀನು ಅದರನ್ನ ಧ್ವಂಸ ಮಾಡಿದ್ದಿ. ಇಡೀ ಸಂಸಾರವನ್ನ, ಇಡೀ ರಾಜ್ಯವನ್ನ ನೀನು ಹಾಳು ಮಾಡ್ತಾ ಇದ್ದೀಯ. ಎಲ್ಲಿಂದ ಬಂತು ನಿನಗೆ ಈ ಕೆಟ್ಟ ಬುದ್ಧಿ? ನಾನು ಇದನ್ನ ಒಪ್ಪೋದಿಲ್ಲ ಅಂತ ಹೇಳ್ಕೊಂಡು ತಾಯಿಗೆ ಅವನು ನಿಂದಿಸ್ತಾನೆ. ಹಾಗೆ ನಾನು ರಾಮನನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಕೊಂಡು ಅವರು ಕೂಡ ಹುಡುಕೊಂಡು ಹೋಗ್ತಾರೆ. ಹೇಗೆ ಹುಡುಕೊಂಡು ಹೋಗಿರ್ತಾರಪ್ಪ ಅಂತ ಹೇಳಿದ್ರೆ, ಹಿಂದ್ಗಡೆ ದೊಡ್ಡ ರಥದಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ. ಭರತ ಇಡೀ ಇಡೀ ಅಯೋಧ್ಯೆ ಹೋಗಿರುತ್ತೆ. ಇಲ್ಲಿ 1-2 ಜನ ತೋರಿಸಿದೀವಿ ನಾವು ಅಷ್ಟೇ, ಆದ್ರೆ ಇಡೀ ಅಯೋಧ್ಯೆ ಎಲ್ಲರೂ ಹೋಗಿರ್ತಾರೆ. ಮುಂದ್ಗಡೆಯಿಂದ ಕಾರ್ಮಿಕರು ಒಂದ್ ಕಡೆಯಿಂದ ರಸ್ತೆ ಮಾಡ್ತಾ ಇರ್ತಾರೆ, ಇನ್ನೊಂದ್ ಕಡೆಯಿಂದ ಅಲ್ಲಿ ಚಪ್ಪರ ತೋರಣಗಳನ್ನು ಹಾಕ್ತಾ ಇರ್ತಾರೆ. ಅವ್ರ ಲೆಕ್ಕದಲ್ಲಿ ರಾಮ ವಾಪಸ್ ಬರ್ತಾನೆ, ಯಾಕಂದ್ರೆ ಭರತ ಇದ್ದವನು ಕರೆಯೋದಕ್ಕೆ ಸಿದ್ಧನಾಗಿ ಹೊರಟಿದ್ದಾನಲ್ಲ. ರಾಮ ಪ್ರಬೋಧನೋ ಅನ್ನೋ ಖುಷಿಯಲ್ಲಿ ಎಲ್ಲ ತಳಿರು ತೋರಣಗಳಿಂದ ಸಿಂಗಾರ ಮಾಡಿಕೊಂಡು ಹೋಗಿರ್ತಾರೆ. ಹೋಗಿ 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 ಒಂದು ಚಿಕ್ಕ ಕುಟೀರದಲ್ಲಿ ರಾಮನನ್ನ ನೋಡ್ತಾರೆ ಅವರು. ಭರತ ಪರಿಪರಿಯಾಗಿ ಬೇಡ್ಕೊಳ್ತಾನೆ, ನೀನೇ ಬರಬೇಕು, ನಿನ್ನನ್ನ ಬಿಟ್ಟು ರಾಜ್ಯಭಾರ ಮಾಡೋದಕ್ಕೆ ಅಸಾಧ್ಯ, ನಮಗೆ ಆಗೋದೇ ಇಲ್ಲಪ್ಪ, ನೀನು ಬರಲೇಬೇಕು. ಆದ್ರೆ ರಾಮ ಒಪ್ಕೊಳ್ತಾನೆ? ಅದಕ್ಕೆ ರಾಮ ಒಪ್ಕೊಳ್ಳೋದಿಲ್ಲ. ಇಲ್ಲ, ವನವಾಸಕ್ಕೆ ಬರಬೇಕು ಅಂತ ಹೇಳೋದು ನಮ್ಮ ತಂದೆಯವರ ಅಪೇಕ್ಷೆ. ಅದು ಅಪೇಕ್ಷೆ ಆಗಿರ್ಲಿಲ್ಲ, ಅದೇನೋ ಒಂದು ಬೇರೆ ದಾರಿ ಇಲ್ಲದೆ ಅದು ಆಗ್ಬಿಟ್ಟಿತ್ತು ಅದು. ಆದ್ರೆ ರಾಮ ಅದನ್ನ ಖುಷಿಯಾಗಿ ಸ್ವೀಕರಿಸಿದ್ದ. ರಾಮ ಬೇಜಾರು ಮಾಡ್ಕೊಂಡಿಲ್ಲ, ಯಾರಪ್ಪ ಇವನು ನನ್ನನ್ನ ಕಳಿಸ್ಬಿಟ್ಟಿದ್ದಾನೆ, ಈಗ ನೀನ್ ಬಂದ್ಯಾ, ಆಯ್ತು ಹೋಗೋಣ ಬಾ ವಾಪಸ್, ಹಾಗೆ ಹೇಳಲಿಲ್ಲ. ರಾಮ ನಿರಾಕರಿಸ್ತಾನೆ.
ಈ ಕಡೆ ಭರತ ಕೂಡ ನಿನಗೆ ಎಷ್ಟಪ್ಪ ಹೇಳ್ಬೇಕು, ನಾನು ಇಷ್ಟು ಹೇಳಿದ್ರು ಬರೋದಿಲ್ವ ನೀನು, ಹಂಗಾದ್ರೆ ಇಲ್ಲೇ ಕುತ್ಕೋ, ನಾನು ರಾಜ್ಯ ಮಾಡ್ತೀನಿ ಹಾಗೆ ಹೇಳ್ತಾನ ಅವನು. ಅದು ಶರಣಾಗತಿ ಅಂತ ಹೇಳೋದಿಲ್ಲ ಹಾಗೆ ಮಾಡ್ಬಿಟ್ರೆ. ನಾವಾದ್ರೆ ಹಾಗೆ ಮಾಡ್ತಿದ್ವೇನೋ, ನನಗ್ ಸಿಕ್ಕಿದ ಆಸ್ಥಾನ ನಿನಗೆ ಕೊಡ್ತೀನಿ ಬಾ ಅಂತ ಹೇಳ್ಕೊಂಡು ಬಂದಿದ್ದೀನಿ, ಆದ್ರೂ ನೀನು ಬರೋದಿಲ್ಲ ಬರೋದಿಲ್ಲ ಅಂತ ಹೇಳ್ತಿದ್ದೆ. ಆಯ್ತು ನೀನ್ ಇಲ್ಲೇ ಇರು, ನಾನು ರಾಜ್ಯಭಾರ ಮಾಡ್ತೀನಿ. ನಮ್ದು ಅಷ್ಟಿರುತ್ತೆ. ಶರಣಾಗತಿ ಅಂತ ಹೇಳಿದ್ರೆ ನಮ್ಮ ಅಹಂಕಾರವನ್ನು ಸಂಪೂರ್ಣವಾಗಿ ಬದಿಗಿಟ್ಟು ನೀನೇ ಎಲ್ಲರಿಗಿಂತ ದೊಡ್ಡವನಪ್ಪ, ನಮ್ದು ಏನೂ ಇಲ್ಲ, ಸಾಸಿವೆ ಕಾಳಿನಷ್ಟು ಕೂಡ ನಮ್ಮ ಅಹಂಕಾರ ಇಲ್ಲ ಅನ್ನುವಂಥದ್ದು ಶರಣಾಗತಿ. ಬರ್ತಾ ಇದ್ದವನು ಕೊನೆಯ ಪಕ್ಷ ನಿನ್ನ ಪಾದುಕೆಯನ್ನಾದ್ರೂ ಕೊಡಪ್ಪ, ನೀನ್ ಬರ್ತಾ ಇಲ್ಲ, ನಿನ್ನ ಪಾದುಕೆಯನ್ನಾದ್ರೂ ಕೊಡು, ಅದನ್ನ ನಾನು ಇಟ್ಕೊಂಡು ಅದನ್ನ ರಾಜನ ತರಹ ಮಾಡಿ ನಾನು ನೋಡ್ಕೊಳ್ಳೋರ್ ತರ ಮಾಡ್ತೀನಿ, ರಾಜ್ಯಭಾರ ಮಾಡ್ತೀನಿ. ಆದ್ರೆ ನಾನು ಸಿಂಹಾಸನದ ಮೇಲೆ ನೀನೇ ಕೂತಿದ್ದೆ ಅಂತ ಭಾವಿಸಿ ಪಾದುಕೆಯನ್ನ ಇರಿಸ್ತೇನೆ ನಾನು. ಹೀಗೆ ಹೇಳ್ಕೊಂಡು ವಾಪಸ್ ಹೋಗಿರ್ತಾರೆ. ಇಲ್ಲಿ ಭರತನ ಶರಣಾಗತಿ ಎದ್ದು ಕಾಣಿಸುತ್ತೆ ನಮ್ಗೆ. ಹಾಗೆ ಮುಂದೆ ಸಾಕ್ತಾ ಸಾಕ್ತಾ ಅವರು ಇನ್ನೂ ಕಾಡಿಗೆ ಹೋಗ್ತಾರೆ. ಇಲ್ಲಿ ಬಿಟ್ರೆ ಆಗೋದಿಲ್ಲ ಅಂತ ಹೇಳ್ಕೊಂಡು ತುಂಬಾ ಕಾಡಿನ ಒಳಗೆ ಹೋಗ್ತಾರೆ. ಅಲ್ಲಿ ಶೂರ್ಪನಖಿಯ ಒಂದು ಎಪಿಸೋಡ್ ಬರುತ್ತೆ. ಶೂರ್ಪನಖಿಯದು ಮೂಗ್ ಕಟ್ ಮಾಡಿ ಕಳಿಸಿರ್ತಾರೆ. ಅವಳು ಹೋಗಿ ತನ್ನ ಅಣ್ಣ ರಾವಣನಿಗೆ ಹೇಳ್ತಾಳೆ, ಸೀತೆ ತುಂಬಾ ಸುಂದರವಾಗಿದ್ದಾಳೆ, ನೀನು ಅವಳನ್ನ ಅಪಹರಣ ಮಾಡ್ಕೊಂಡ್ ಬಾ, ರಾಮನನ್ನ ಸೋಲಿಸಿ ಕರ್ಕೊಂಡ್ ಬಾ, ಏನಾದ್ರೂ ಒಂದ್ ಮಾಡು, ನನಗೆ ಈ ತರ ಕೆಟ್ಟ ಒಂದು ದಾರಿಯನ್ನು ತೋರಿಸ್ಬಿಟ್ಟಿದ್ದಾರೆ ಅವರು, ಹಾಗಾಗಿ ನೀನು ಇದಕ್ಕೆ ಒಂದು ಏನಂತಾರೆ ಟಿಟ್ ಫಾರ್ ಟ್ಯಾಟ್ ಅಂತ ಹೇಳ್ತಾರಲ್ಲ, ನನಗೆ ಅವ್ರು ಹೀಗೆ ಮಾಡಿದ್ದಾರೆ, ಮೂಗ್ ಕತ್ತರಿಸಿದ್ದಾರೆ, ನೀನು ಅವ್ರಿಗೆ ಏನಾದ್ರು ಒಂದು ಮಾಡ್ಲೇಬೇಕು ಅಂತ ಒಂದು ತಪ್ಪು ದಾರಿಗೆ ಎಳೆದು ಬಿಡ್ತಾಳೆ. ರಾವಣನಿಗೇನು ತುಂಬಾ ಒಳ್ಳೆ ಬುದ್ಧಿ ಇರ್ಲಿಲ್ಲ, ಅವನು ಹೇಳಿದ್ದೆ ಸಾಕು ಅಂತ ಹೇಳ್ಕೊಂಡು ತನ್ನ ಪುಷ್ಪಕ ವಿಮಾನವನ್ನು ಹೊರಟು ಬಂದ್ಬಿಡ್ತಾನೆ. ಬಂದು ಮರೀಚನನ್ನ ಒಂದು ಮಾಯಾ ಜಿಂಕೆಯಾಗಿ ಬಳಸ್ತಾನೆ. ತಾಟಕಿ ಹಾಗೂ ಮರೀಚ ಸ್ಟಾರ್ಟಿಂಗ್ ಅಲ್ಲೇ ಬಾಲಕಾಂಡದಲ್ಲಿ ರಾಮ ತಾಟಕಿಯನ್ನ ಸಂಹಾರ ಮಾಡಿರ್ತಾನೆ. ಮರೀಚನನ್ನ ಬಿಲ್ಲಿನಿಂದ ಹೊಡೆದು 100 ಯೋಜನ ಆ ಕಡೆ ಹಾರಿಸಿರ್ತಾನೆ. ಅವನಿಗೆ ರಾವಣ ಕರೆದು ಕೇಳ್ತಾನೆ ಮರೀಚನಿಗೆ, ನಿನಗೆ 2 ಆಪ್ಷನ್ ಕೊಡ್ತೀನಿ, ಒಂದು ನಾನು ಸಾಯಿಸ್ತೀನಿ ನಿನ್ನ, ಅಥವಾ ಇನ್ನೊಂದು ನೀನು ಹೇಗಾದ್ರೂ ಮಾಡಿ ರಾಮನನ್ನ ಸ್ವಲ್ಪ ದೂರ ಕಳಿಸು, ಸೀತೆಯನ್ನ ನಾನು ಅಪಹರಣ ಮಾಡ್ತೀನಿ, ಅವಾಗ ರಾಮನ ಸ್ವಲ್ಪ ವಿಚಲಿತನಾಗಿ ಮಾಡು ನೀನು. ಆಗ ಮರೀಚ ಯೋಚನೆ ಮಾಡ್ತಾನೆ, ನೀಚನಿಂದ ಸಾಯುವುದಕ್ಕಿಂತ ರಾಮನಿಗೆ ಶರಣಾಗಿ ಸಾಯುವುದೇ ಒಳ್ಳೆಯದಪ್ಪ. ಹಾಗಾಗಿ ಅವನು ಮಾಯಾಜಿಂಕೆಯ ರೀತಿಯಲ್ಲಿ ಬಂದು ರಾಮನನ್ನ ಬೇರೆ ಕಡೆ ಸೆಳೀತಾನೆ. ಈ ಕಡೆ ಸೀತೆ ಅಪಹರಣ ಆಗುತ್ತೆ. ಅಪಹರಣ ಆಗಿ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಜಟಾಯು ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ. ಜಟಾಯು ಆಗ ವಯಸ್ಸಾಗಿರುತ್ತೆ, ಜಟಾಯುಗೆ ತುಂಬಾ ವಯಸ್ಸಾಗಿರುತ್ತೆ. ಜಟಾಯುಗೆ ಗೊತ್ತಿರುತ್ತೆ, ನಾನು ಈ ರಾವಣನನ್ನ ಎದುರು ಹಾಕೊಂಡು ನನಗೆ ಜೀವನ ಮಾಡೋದಕ್ಕೆ ಆಗೋದಿಲ್ಲ, ರಾವಣನ ಜೊತೆಗೆ ಯುದ್ಧ ಮಾಡೋದಕ್ಕೆ ಹೋದ್ರೆ ನನಗೆ ಸಾವೇ ಗತಿ ಅಂತ ಗೊತ್ತಿರುತ್ತೆ. ಆದ್ರೂನು ಧರ್ಮವನ್ನ ರಕ್ಷಣೆ ಮಾಡಬೇಕು ನಾನು, ನನ್ನ ಕೈಲಾದಷ್ಟು. ನಾವು ಒಮ್ಮೊಮ್ಮೆ ಅಂದ್ಕೊಳ್ತೀವಲ್ವಾ, ನನ್ನೊಬ್ನಿಂದ ಏನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ನಾನೊಬ್ಬ ಭಕ್ತಿ ಮಾಡಿದೆ ಅಂದ್ರೆ ಏನಾಗುತ್ತೆ, ನಾನೊಬ್ಬ ಧರ್ಮ ಮಾಡಿದೆ ಅಂದ್ರೆ ಏನಾಗುತ್ತೆ, ಏನು ಸಾಧ್ಯ, ಪ್ರಪಂಚ ಸರಿ ಮಾಡೋದಕ್ಕೆ ಆಗೋದಿಲ್ಲ ನಮ್ಮ ಹತ್ರ ಅಲ್ವಾ, ಪ್ರಪಂಚ ಇರೋದೇ ಹೀಗೆ, ಕೆಟ್ಟವರೇ ಮೇಲಿರ್ತಾರೆ, ನಾವೇನು ಮಾಡೋದಕ್ಕಾಗೋದಿಲ್ಲ, ಹೀಗೆ ನಾವು ಅನ್ಕೊಳ್ತೀವಿ. ಜಟಾಯು ಹಾಗೆ ಅನ್ಕೊಳ್ಳಿಲ್ಲ. ಜಟಾಯು ತನ್ನ ಕೈಲಾಗಿದ್ದು ಸೇವೆ ಮಾಡ್ತೀನಿ ಅಂತ ಹೇಳಿ ರಾವಣನನ್ನ ಬಹಳಷ್ಟು ಸಮಯ ತಡೆದಿರ್ತಾನೆ. ಆದ್ರೆ ಯುದ್ಧ ಸಾಕ್ತಾ ಸಾಕ್ತಾ ಜಟಾಯುಗೆ ಸುಸ್ತಾಗ್ಬಿಡುತ್ತೆ ಪಾಪ, ವಯಸ್ಸಾಗಿರೋದಕ್ಕೆ ಶಕ್ತಿ ಕುಂದುತ್ತಾ ಬರುತ್ತೆ. ರಾವಣನ ಮೇಲುಗೈಯಾಗಿ ರಾವಣ ಜಟಾಯುವಿನ ರೆಕ್ಕೆಯನ್ನೆಲ್ಲ ತೆಗೆದು ಬಿಡ್ತಾನೆ, ಕಟ್ ಮಾಡಿಬಿಡ್ತಾನೆ. ಜಟಾಯು ಕೆಳಗೆ ಬೀಳ್ತಾನೆ. ಪ್ರಾಣ ಹೋಗುವ ಸಮಯ ಬಂದಿರುತ್ತೆ, ಆದ್ರೆ ಪ್ರಾಣ ಹೋಗಿರೋದಿಲ್ಲ, ಪ್ರಾಣವನ್ನು ಹಿಡ್ಕೊಂಡು ಎತ್ತಿರ್ತಾನೆ. ರಾವಣ ಯಾವ ಕಡೆ ಹೋದ ಅಂತ ನೋಡಿರ್ತಾನೆ. ಈ ಕಡೆ ಸೀತಾದೇವಿಯು ಕೂಡ ತನ್ನ ಹಾರವನ್ನು ತೆಗೆದು ಹೊತ್ತಾಕಿರ್ತಾಳೆ. ನೀವು ಈ ಚಿತ್ರದಲ್ಲಿ ನೋಡಿದ್ರೆ ಸೀತೆ ಹಾರವನ್ನ
ತೆಗೆದು ಹೊತ್ತಾಗ್ತಾ ಇದ್ದಾಳೆ, ಕೆಳಗಡೆ ಹಾರಿಸ್ತಾ ಇದ್ದಾಳೆ. ಅದು ಕಿಷ್ಕಿಂಧ ಕಾಂಡದಲ್ಲಿ ಅದ್ರ ಪ್ರಯೋಜನ ಬರುತ್ತೆ ನಮ್ಗೆ. ಸೊ ಈ ಕಡೆ ರಾಮ ಇದ್ದವನಿಗೆ ಗೊತ್ತಾಗುತ್ತೆ ಸೀತೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ಕೊಂಡು ರಾಮನಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಎಲ್ಲಿ ನನ್ನ ಹೆಂಡತಿ? ರಾಮ ಅವನು ಪರಿಪೂರ್ಣ ಭಗವಂತ, ಆದರೂ ಕೂಡ ಒಂದು ಬೇಜಾರು. ಗಂಡ ಮತ್ತು ಹೆಂಡತಿ ಇದ್ದಾಗ, ಏಕಪತ್ನಿ ವ್ರತಸ್ಥನಾಗಿದ್ದಾಗ ಇರುವ ಹೆಂಡತಿಯನ್ನು ಕಳೆದುಕೊಂಡಾಗ ಎಷ್ಟು ವೇದನೆ ಆಗುತ್ತಪ್ಪ, ಅದನ್ನ ತೋರಿಸ್ಬೇಕು ಜನರಿಗೆ. ಅದನ್ನ ರಾಮ ಮಾಡ್ತಾನೆ. ಹೋಗಿ ಮರ ಗಿಡಗಳನ್ನ ಕೇಳ್ತಾನೆ, ನೀವು ಸೀತೆಯನ್ನು ನೋಡಿದ್ದೀರಾ? ಸೀತೆಯನ್ನು ನೋಡಿದ್ದೀರಾ? ಸೂರ್ಯನನ್ನ ಕೇಳ್ತಾನೆ, ಚಂದ್ರನನ್ನ ಕೇಳ್ತಾನೆ, ಪಶು ಪಕ್ಷಿಗಳನ್ನ ಕೇಳ್ತಾ ಇರ್ತಾನೆ, ನನ್ನ ಸೀತೆಯನ್ನು ನೋಡಿದ್ದೀರಾ? ಸೀತೆಯನ್ನು ನೋಡಿದ್ದೀರಾ? ಎಲ್ಲೂ ಸೀತೆ ಸಿಗದೆ ಇರೋದಿಲ್ಲ, ಸಿಗ್ತಾ ಇರೋದಿಲ್ಲ. ಹೀಗೆ ಹುಡುಕೊಂಡು ಸಾಕ್ತಾ ಇರ್ಬೇಕಾದ್ರೆ ಒಂದು ವೃದ್ಧೆಯನ್ನ ಭೇಟಿ ಆಗ್ತಾನೆ. ಅದು ಯಾರದು? ಶಬರಿ. ಶಬರಿ ಕೂಡ ಸಾಮಾನ್ಯ ಮಹಿಳೆ ಅಲ್ಲ. ನಾವು ಅನ್ಕೊಂಡಿದ್ದೀವಿ ಯಾರೋ ಒಬ್ಳು ವಯಸ್ಸಾದವಳು ಇಲ್ಲಿ ಇದ್ದಾಳಪ್ಪ. ಆದ್ರೆ ಶಬರಿಗೆ ಕೂಡ 2 ಆಪ್ಷನ್ ಇರುತ್ತೆ. ಅವಳು ಎಷ್ಟು ಮಟ್ಟಿಗೆ ತನ್ನ ಒಂದು ಭಕ್ತಿ ಸೇವೆಯನ್ನು ಮಾಡಿರ್ತಾಳೆ ಅಂತ ಹೇಳಿದ್ರೆ, ಮಾತಂಗ ಋಷಿ ಅಂತ ಅನಿಸುತ್ತೆ ತನ್ನ ಗುರುಗಳು, ಅವರು ಜೊತೆಗೆ ಕೂಡ ಅವರು ಸ್ವರ್ಗ ವಾಸಿ ಆಗಬೇಕಾದ್ರೆ, ಅವರು ಏನು ಮೇಲ್ಗಡೆ ಈ ಭೂಲೋಕವನ್ನು ಬಿಟ್ಟು ಅವರು ವೈಕುಂಠ ಲೋಕಗಳಿಗೆ, ಸ್ವರ್ಗ ಲೋಕಗಳಿಗೆ ಹೋಗಬೇಕಾದ್ರೆ ಶಬರಿ ಕೂಡ ಅವರ ಜೊತೆಗೆ ಈ ದೇಹವನ್ನು ಬಿಟ್ಟು, ಶಬರಿ ತುಂಬಾ ವಯಸ್ಸಾಗಿರ್ತಾಳೆ, ಬಿಟ್ಟು ಅವಳಿಗೂ ಕೂಡ ಭಗವದ್ಧಾಮಕ್ಕೆ ಹೋಗುವಂತಹ ಒಂದು ಅವಕಾಶ ಇರುತ್ತೆ. ಆದ್ರೆ ಮಾತಂಗ ಋಷಿಗಳು, ತನ್ನ ಗುರುಗಳು ಒಂದು ಮಾತು ಹೇಳ್ತಾರೆ, ನೀನಿಲ್ಲೇ ಕಾಯ್ತಾ ಇರೋ, ಶೀಘ್ರದಲ್ಲೇ ರಾಮ ಬರೋನಿದ್ದಾನೆ, ಸ್ವತಃ ಭಗವಂತ ಬರ್ತಾನೆ ಈ ದಾರಿಯಲ್ಲಿ, ಏನೋ ಒಂದು ಕೆಲಸಕ್ಕೆ ಅಂತ ಬರ್ತಾನೆ ಅವನು. ನೀನು ಒಮ್ಮೆ ಅವನಿಗೆ ಸ್ವಲ್ಪ ಉಪಹಾರವನ್ನು ಕೊಡು, ಸ್ವಲ್ಪ ಸೇವೆಯನ್ನು ಮಾಡು. ಶಬರಿಗೆ ಯಾವಾಗ ಬರ್ತಾನೆ ರಾಮ ಅಂತ ಗೊತ್ತಿರೋದಿಲ್ಲ. ಪ್ರತಿದಿನ ರಾಮನಿಗೋಸ್ಕರ ವಿಶೇಷವಾದ ಹಣ್ಣುಗಳನ್ನ ತಂದಿಟ್ಟುಕೊಳ್ಳೋದು, ಉಪಚಾರವನ್ನ ರೆಡಿ ಮಾಡೋದು, ಪೂಜೆಯನ್ನ ರೆಡಿ ಮಾಡೋದು ಪ್ರತಿದಿನ ಮಾಡ್ತಾ ಇರ್ತಾಳೆ. ಯಾಕಂದ್ರೆ ಯಾವತ್ ಬರ್ತಾರೆ ಅಂತ ಹೇಳಿಲ್ಲ ಅಲ್ವಾ, ಬಟ್ ಬರ್ತಾರೆ ಅಂತ ಹೇಳಿದ್ದಾರೆ. ಗುರುವಿನ ಮಾತಿನ ಮೇಲೆ ನಂಬಿಕೆ ಇದೆ. ನಾವು 3 ದಿನ ನೋಡ್ತಿದ್ವಿ, 4 ದಿನ ನೋಡ್ತಿದ್ವಿ, ಸ್ವಲ್ಪ ಏನೋ ರಾಂಗ್ ಇನ್ಫಾರ್ಮೇಶನ್ ಬಂದ್ಬಿಟ್ಟಿದೆ ಅನ್ಸುತ್ತೆ, ನಮ್ ಕೆಲ್ಸ ನಾವು ಮುಂದುವರ್ಸ್ಬಿಡೋಣ, ಇಷ್ಟು ದಿನ ಆದ್ರೂ ಬರ್ಲಿಲ್ಲ. ಆದ್ರೆ ಇದು ರಾಂಗ್ ಇನ್ಫಾರ್ಮೇಶನ್ ಅಂತ ಅಲ್ಲ, ಗುರು ಹೇಳಿದ್ದಾರೆ ಅಂತ ಹೇಳಿದ ಮೇಲೆ ಅದು ಸತ್ಯನೇ. ಗುರುವಿಗೆ ಇನ್ನೊಂದು ಅರ್ಥ ಅಂತ ಹೇಳಿದ್ರೆ ವೆಯ್ಟ್, ಭಾರ ಅಂತ ಹೇಳ್ತಾರೆ. ಗುರು ಅಂತ ಹೇಳಿದ್ರೆ ಭಾರ. ಆ ಗುರುವಿನ ಮಾತಿಗೂ ಕೂಡ ಅಷ್ಟೇ ಭಾರ ಇದೆ, ಅಷ್ಟೇ ತೂಕ ಇದೆ. ಹಾಗಾಗಿ ಆ ತೂಕದ ಮಾತಿಗೆ ಅವಳು ಕಾಯ್ತಾ ಕೂತಿರ್ತಾಳೆ. ರಾಮ ತಪ್ಪದೆ ಹೋಗ್ತಾನೆ ಅಲ್ಲಿ. ಇಲ್ಲಿ ನಮಗೆ ಶಬರಿಯ ಒಂದು ಶರಣಾಗತಿ ಸಿಕ್ಕುತ್ತೆ. ಶಬರಿ ಏನು ತೀರಾ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಮಾಡಿಕೊಂಡು ಕೂತಿರ್ಲಿಲ್ಲ. ತುಂಬಾ ಸಿಂಪಲ್ ಆಗಿ ಸ್ವಚ್ಛ ಮನಸ್ಸಿನಿಂದ, ಒಮ್ಮೆ ಹೇಳ್ತಾರೆ ಪ್ರತಿ ಹಣ್ಣನ್ನು ಕೂಡ ರುಚಿ ಮಾಡಿ ಟೇಸ್ಟ್ ನೋಡಿ ಇಟ್ಟಿರ್ತಿದ್ಲು, ಚೆನ್ನಾಗಿದ್ಯೋ ಇಲ್ಲೋ. ನಾನು ಭಗವಂತ ಬಂದಾಗ ಅವನಿಗೆ ನಾನು ಕಹಿಯಾಗಿರೋದ್ನೆಲ್ಲ ಕೊಡಬಾರದಲ್ವಾ, ಸರಿ ಇದೆಯೋ ಇಲ್ಲೋ, ಸಿಹಿಯಾಗಿದೆಯೋ ಇಲ್ಲೋ ನೋಡ್ಬೇಕಲ್ಲ. ಪ್ರತಿಯೊಂದು ಹಣ್ಣನ್ನು ಕೂಡ ಅವಳು ತಿಂದು ಇಟ್ಟಿರ್ತಿದ್ಲು. ಅಷ್ಟೊಂದು ನಿಷ್ಕಲ್ಮಶವಾದ ಮಗುವಿನ ತರಹದ ಭಕ್ತಿ. ನಾವು ಒಮ್ಮೊಮ್ಮೆ ಅಂದ್ಕೊಳ್ತೀವಿ, ನಾನು ಭಕ್ತಿ ಅಂತ ಹೇಳಿದ್ರೆ ತೀರಾ ಸಿಕ್ಕಾಪಟ್ಟೆ ದೊಡ್ಡದೇನೋ ಮಾಡ್ಬೇಕು, ಜನರ ಕಣ್ಣಿಗೆ ಕಾಣಿಸೋ ತರದ್ದೇನೋ ಮಾಡ್ಬೇಕು ನಾನು, ಆಗ ಮಾತ್ರ ಇದು ಭಕ್ತಿ ಆಗುತ್ತೆ. ಇಲ್ಲ, ನಾವು ಕೂತಲ್ಲೇ ಕೂತ್ಕೊಂಡು ನಮ್ಮ ಮನಸ್ಸಿನಲ್ಲಿ ಭಗವಂತನನ್ನ ನೆನಪಿಸ್ಕೊಂಡ್ರು ಸಾಕು. ಅದು ಹೇಗೆ ನೆನಪಿಸ್ಕೊಳ್ಬೇಕು? ನಿಷ್ಕಲ್ಮಶವಾಗಿ. ನಾವು ದೊಡ್ಡ ಕೆಲಸವನ್ನಾದ್ರೂ ಮಾಡ್ತಿರಬಹುದು, ಚಿಕ್ಕ ಕೆಲಸವನ್ನಾದ್ರೂ ಮಾಡ್ತಿರಬಹುದು, ನಾವು ಎಷ್ಟು ಮನಸ್ಸಿನಿಂದ ಮಾಡ್ತಾ ಇದ್ದೇವೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಏನಂತಾರೆ, ಕ್ವಾಂಟಿಟಿ ಎಷ್ಟು ಅದು ಇಂಪಾರ್ಟೆಂಟ್ ಅಲ್ಲ, ಕ್ವಾಲಿಟಿ ಎಷ್ಟು ಯಾವ ಕ್ವಾಲಿಟಿಯಲ್ಲಿ ನಾವು ಭಗವಂತನನ್ನ ಭಕ್ತಿ ಮಾಡ್ತಾ ಇದ್ದೇವೆ ಅದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ನಾವು 100 ಮೀಟರ್ ರನ್ನಿಂಗ್ ರೇಸ್ ಅಂತ ಅನ್ಕೊಂಡ್ರೆ 0 ದಿಂದ 100 ಮೀಟರ್ ತನಕ
ಓಡ್ಬಿಟ್ವಿ ಅಂತ ಹೇಳಿದ್ರೆ ಅಲ್ಲಿಗೆ ಮುಗೀತದು. 100 ಮೀಟರ್ಗೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ನಿಮಗೆ ಫಸ್ಟ್ ಗೊತ್ತಿದೆ, ಲಾಸ್ಟ್ ಗೊತ್ತಿದೆ. ಆದ್ರೆ ಇದು ಆ ತರ ಕ್ವಾಂಟಿಟೇಟಿವ್ ಅಲ್ಲ. ನೀವು ಓಡ್ತಾ ಇರಬೇಕು. ನೀವು 10 ಹೆಜ್ಜೆನಾದ್ರೂ ಭಕ್ತಿಯಿಂದ ಓಡಿದ್ರೆ ಭಗವಂತ ನಮ್ಮನ್ನ ಸ್ವೀಕರಿಸಬಹುದು. ಮೊದಲನೇ ಹೆಜ್ಜೆಗೆ ಭಗವಂತ ನಮ್ಮನ್ನ ಸ್ವೀಕರಿಸಬಹುದು. ಅಥವಾ ನಾವು ಜೀವನ ಪರ್ಯಂತ ಓಡ್ತಾ ಇದ್ರು ನಮ್ಮ ಭಕ್ತಿ ಭಗವಂತನಿಗೆ ಮೆಚ್ಚುವಷ್ಟು ದೊಡ್ಡದಲ್ಲ ಅಂತ ಹೇಳಿದ್ರೆ ಭಗವಂತ ನಮ್ಮನ್ನ ಸ್ವೀಕರಿಸದೇ ಇರಬಹುದು. ಭಗವಂತ ಸ್ವೀಕರಿಸ್ತಾನೆ. ಆದ್ರೆ ನಮಗ ಬೇಕಾದ ಕೂಡಲೇ ಸ್ವೀಕರಿಸ್ಬಿಡ್ಬೇಕಪ್ಪ. ನಾನು 10 ವರ್ಷದಿಂದ ಜಪ ಮಾಡ್ತಾ ಇದ್ದೀನಿ, ನಾನು 15 ವರ್ಷದಿಂದ 16 ರೌಂಡ್ ಜಪ ಮಾಡ್ತಾ ಇದ್ದೀನಿ, ಅದು ಒಂದು ಮೆಜರ್ಮೆಂಟ್ ಆಗೋದಿಲ್ಲ. ಅದು ನೀನಿಷ್ಟು ಮಾಡ್ತಾ ಇದ್ಯಾ, ಸರಿ, CET ಎಕ್ಸಾಮ್ ತರ ನೀನು ಇಷ್ಟು ಬರೆದು ಬಿಡು, ನಿನಗೆ ಇಷ್ಟು ಮಾರ್ಕ್ಸ್ ಬರುತ್ತೆ, ಇಷ್ಟು ರ್ಯಾಂಕ್ ಬರುತ್ತೆ, ಈ ಕಾಲೇಜ್ ಬರುತ್ತೆ, ನೀನ್ ಸೇರ್ಕೊಳ್ಬಹುದು. ಭಕ್ತಿ ಆ ತರ ಅಲ್ಲ. ನಾವು ಮಾಡ್ಲೇಬೇಕು. ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಪವನ್ನ ಮಾಡ್ಲೇಬೇಕು. ಒಂದು ಸಂಪ್ರದಾಯದಲ್ಲಿ ಒಂದಿಷ್ಟು ಕಟ್ಟುಪಾಡುಗಳನ್ನ ಹಾಕಿರ್ತಾರೆ, ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ಲೇಬೇಕು. ಆದ್ರೆ ಅದನ್ನ ಇಟ್ಟುಕೊಂಡು ನಾನು ಇಷ್ಟು ಮಾಡಿದ್ದೀನಿ, ನನಗಿನ್ನೂ ಏನು ಯಾಕೆ ಸಿಗ್ತಾ ಇಲ್ಲಪ್ಪ ಅಂತ ಪ್ರಶ್ನೆ ಮಾಡೋ ಹಾಗಿಲ್ಲ. ಇದು ಹಾನರರಿ ಡಾಕ್ಟರೇಟ್ ಅಂತ ಹೇಳ್ತಾರಲ್ವಾ, ಗೌರವ ಡಾಕ್ಟರೇಟ್ ಅಂತ ಕೊಡ್ತಾರೆ. ಆ ತರ ಕೊಡ್ಬೇಕು ಅಂತ ಅನಿಸಿದ್ರೆ ಕೊಟ್ಬಿಡ್ತಾರೆ. ನಮ್ಮ ಕೆಲಸವನ್ನ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ಆಗ ಗೌರ್ಮೆಂಟಿಗೆ ಅನ್ಸುತ್ತೆ ಅಥವಾ ಯಾವುದೋ ಒಂದು ವಿಶ್ವವಿದ್ಯಾನಿಲಯಕ್ಕೆ ಅನ್ಸುತ್ತೆ, ಇವರು ತುಂಬಾ ಒಳ್ಳೆ ಕೆಲಸವನ್ನು ಮಾಡಿದ್ದಾರಪ್ಪ ಅವರ ಕ್ಷೇತ್ರದಲ್ಲಿ. ಅವರು ಬೇಕಾದ್ರೆ ವ್ಯವಸಾಯ ಮಾಡ್ತಾ ಇರಬಹುದು, ವ್ಯವಹಾರ ಮಾಡ್ತಾ ಇರಬಹುದು, ಅಥವಾ ಸಿನಿಮಾ ಕ್ಷೇತ್ರದಲ್ಲಿ ಇರಬಹುದು, ಅಥವಾ ಎಜುಕೇಶನ್ ನಲ್ಲಿ ಎಲ್ಲಾದ್ರೂ ಇರಿ, ನಿಮ್ಮ ಕ್ಷೇತ್ರದಲ್ಲಿ ನೀವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮಗೆ ಗೌರವ ಡಾಕ್ಟರೇಟ್ ಅಂತ ಕೊಡಬಹುದು. ಅದೇ ತರಹ ನಾವು ಯಾವ ರೀತಿಯಲ್ಲೇ ಬೇಕಾದ್ರೂ ಭಕ್ತಿ ಸೇವೆಯನ್ನ ಮಾಡ್ತಾ ಇರಬಹುದು. ಅದು ಭಗವಂತನಿಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನಮಗೆ ಸಿಗಬೇಕಾಗಿದ್ದು ಸಿಕ್ಕೇ ಸಿಗುತ್ತೆ. ಇವತ್ತಲ್ಲ ನಾಳೆ ಸಿಗುತ್ತೆ. ನಮ್ಮ ಆಸೆಗೆ ತಕ್ಕಷ್ಟು ಬೇಗ ಸಿಗದೇ ಇರಬಹುದು. ಆದ್ರೆ ನಾವೇನು ಡಿಸರ್ವ್ ಮಾಡಿರ್ತೀವಲ್ವಾ, ಅರ್ಹತೆ, ನಮ್ಮ ಅರ್ಹತೆಗಿಂತ ಬೇಗ ಸಿಕ್ಬಿಡುತ್ತೆ. ನಮ್ಮ ಆಸೆಗೆ ತಕ್ಕನ ಹಾಗೆ ಸಿಕ್ಕೋದಿಲ್ಲ. ನಮಗೇನು ಅರ್ಹತೆನೇ ಇಲ್ಲಪ್ಪ, ಆದ್ರೂ ಭಗವಂತ ಕೊಡ್ತಾನದನ್ನ, ಅರ್ಹತೆಗಿಂತ ಬೇಗ ಕೊಡ್ತಾನೆ. ಯಾವ ತರಹದಲ್ಲಿ ಮಾಡಬೇಕು? ಶಬರಿ ತರಹದಲ್ಲಿ ಶರಣಾಗತನಾಗಿರ್ಬೇಕಪ್ಪ. ಇದನ್ನು ನಾವಿಲ್ಲಿ ನೋಡಬಹುದು. ಹೀಗೆ ರಾಮಾಯಣದಲ್ಲಿ ಮುಂದೆ ಸಾಕ್ತೇವಿ ನಾವು. ಅಲ್ಲಿ ಸೀತೆ ತನ್ನ ಹಾರವನ್ನ, ತನ್ನ ಬಂಗಾರವನ್ನೆಲ್ಲ ಬಿಸಾಕಿರ್ತಾಳಲ್ವಾ, ಅದು ಸುಗ್ರೀವ ಅವರ ಸಂಗಡಿಗರಿಗೆ ಸಿಕ್ಕಿರುತ್ತೆ. ಅದು ಅವರು ಜೋಪಾನವಾಗಿ ಇಟ್ಕೊಂಡಿರ್ತಾರೆ. ಈಗಿನ ಕಾಲದಲ್ಲಿ ಆಗಿದ್ರೆ ಬಂಗಾರ ಸಿಕ್ತು ಅಂತ ಹೇಳಿದ್ರೆ ಅದು ಈಗಿನ ಬಂಗಾರದ ರೇಟಲ್ಲಿ, ಆದ್ರೆ ಇವರು ಹಾಗೆ ಮಾಡಿರೋದಿಲ್ಲ, ಇಟ್ಕೊಂಡಿರ್ತಾರೆ. ಯಾರು ಅಂತ ಗೊತ್ತಾಗಿರಲ್ಲ ಪಾಪ ಅವ್ರಿಗೆ, ತುಂಬಾ ಮೇಲಿಂದ ಹೊತ್ತಾಕಿರ್ತಾರಲ್ವಾ, ಯಾರೋ ಹೋಗ್ತಾ ಇರೋದು ಹೀಗೆ ನೋಡಿರ್ತಾರೆ, ಇಟ್ಕೊಂಡಿರ್ತಾರೆ. ಆಂಜನೇಯನ ಭೇಟಿ ಕೂಡ ಅಲ್ಲೇ ಆಗುತ್ತೆ. ಕಾಲಕ್ರಮೇಣವಾಗಿ ಇವರಿಬ್ಬರ ಮಾತುಕತೆ ನಡೆದು ನೋಡಿ ಎಲ್ಲ ವಜ್ರಾಭರಣಗಳನ್ನೆಲ್ಲ ತೋರಿಸ್ತಾರೆ. ರಾಮ, ಹೌದು ಇದು ನನ್ನ ಮಡದಿಯದ್ದೇ, ಸೀತೆ ಇದೆ ಅಂತ ರಾಮನಿಗೆ ನಿಖರವಾದಾಗ ಸಹಾಯ ಮಾಡುವುದಕ್ಕೆ ಒಬ್ರಿಗೊಬ್ರು ಪರಸ್ಪರವಾಗಿ ಸಹಾಯ ಮಾಡಬೇಕು ಅಂತ ಒಂದು ಮಾತಾಗುತ್ತೆ. ಯಾವ್ದಪ್ಪ ಸಹಾಯ? ಈ ಕಡೆ ಸುಗ್ರೀವನಿಗೂ ಒಂದು ಕಷ್ಟ ಇರುತ್ತೆ. ಏನ್ ಕಷ್ಟ ಇರುತ್ತೆ? ವಾಲಿ ಅಲ್ವಾ, ತನ್ನ ಸಹೋದರನೇ, ಆದ್ರೆ ಅವರಿಬ್ಬರ ಮಧ್ಯ ಒಂದು ಮನಸ್ತಾಪ ಬಂದಿರುತ್ತೆ. ಹಾಗಾಗಿ ಸುಗ್ರೀವ ಆಸ್ಥಾನವನ್ನ ಬಿಟ್ಟು ಕಿಷ್ಕಿಂಧ ಹೊರಗೆ ಒಂದ್ ಕಡೆ ಅವನು ಜೀವನ ಮಾಡ್ತಾ ಇರ್ತಾನೆ. ಹಾಗಾಗಿ ರಾಮನ ಸಹಾಯವನ್ನ ಕೇಳ್ತಾನೆ. ವಾಲಿಯನ್ನ ಸೋಲಿಸುವುದಕ್ಕೆ, ಸಂಹರಿಸುವುದಕ್ಕೆ ನೀನು ಸಹಾಯ ಮಾಡು, ಅವಾಗ ಎಲ್ಲ ವಾನರ ಸೈನ್ಯಕ್ಕೆ ನಾನು ರಾಜ ಆಗ್ತೀನಿ, ನಾವೆಲ್ಲರೂ ಸೇರ್ಕೊಂಡು ನಿನಗೆ ಸಹಾಯ ಮಾಡ್ತೀವಪ್ಪ. ಇದು ಕಷ್ಟದಲ್ಲಿದ್ದಾಗ, ಸಂಕಟದಲ್ಲಿದ್ದಾಗ ಶರಣಾಗತಿಗೆ ಹೋಗೋದು. ರಾಮ ಸಹಾಯ ಮಾಡ್ತಾನೆ, ಆದ್ರೆ ಸುಗ್ರೀವನಿಗೆ ಸ್ವಲ್ಪ ಮರ್ತು ಹೋಗ್ಬಿಡುತ್ತೆ. ಸುಗ್ರೀವ ಫಸ್ಟಿಗೆ ಹೇಳ್ತಾನೆ, ಮಳೆಗಾಲ ಶುರು ಆಗ್ತಾ ಇದೆಯಪ್ಪ, ಮಳೆಗಾಲ ಮುಗಿದ್ ಬಿಡ್ಲಿ, ನೀನು ಚಾತುರ್ಮಾಸ್ಯ ಮುಗಿಸ್ಬಿಡು, ಈ ಕಡೆ ಮಳೆಗಾಲನು ಮುಗಿಯುತ್ತೆ, ಆಮೇಲೆ ಹುಡುಕ್ ಬಿಡೋಣ.
ರಾಮ ಇದ್ದವನು ಪೂರ ಚಾತುರ್ಮಾಸ 4 ತಿಂಗಳು ಒಂದು ಕಡೆ ಕೂತ್ಕೊಂಡು ಸೀತೆಯನ್ನ ಅವನು ತಪಸ್ ಮಾಡಿರ್ತಾನಂತೆ, ಸೀತೆಯ ಬಗ್ಗೆ ಯೋಚನೆ ಮಾಡಿರ್ತಾನಂತೆ ರಾಮ. ಅದು ಮುಗಿದ್ರ ಮೇಲೂ ಸುಗ್ರೀವನ ಸುಳಿವಿಲ್ಲ. ಸುಗ್ರೀವ ಇದ್ದವನು ರಾಜ್ಯದಲ್ಲಿ ಆಸ್ಥಾನವನ್ನು ಮಾಡೋದ್ರಲ್ಲಿ ಅವನು ಮುಳುಗಿ ಹೋಗಿಬಿಟ್ಟಿದ್ದ. ಲಕ್ಷ್ಮಣನಿಗೆ ಸಿಟ್ಟು ಬರುತ್ತೆ. ಲಕ್ಷ್ಮಣ ಹೋಗಿ ಸುಗ್ರೀವನಿಗೆ ಬೆದರಿಕೆ ಹಾಕ್ತಾನೆ, ನಿನ್ ಮಾತು ತಪ್ತಾ ಇದ್ದೀಯೇ, ಸರಿಯಿಲ್ಲ ಇದು. ಆಗ ಇಡೀ ವಾನರ ಸೈನ್ಯವನ್ನ ಸುಗ್ರೀವ ಕರೀತಾನೆ. ನಾಳೆ ಬೆಳಿಗ್ಗೆ ಅಂದ್ರೆ ಎಲ್ಲರೂ ಬಂದು ನಿಂತಿರ್ಬೇಕಪ್ಪ, ಇದು ನನ್ನ ಆಜ್ಞೆ, ಇದು ಸುಗ್ರೀವ ಆಜ್ಞೆ ಇದು. ಈಗ ಕೂಡ ನಮ್ಮ ಭಾರತ, ನಮ್ಮ ಗೌರ್ಮೆಂಟ್ ನಲ್ಲಿ ಇದನ್ನ ಬಳಸ್ತಾರಲ್ವಾ, ಸುಗ್ರೀವಾಜ್ಞೆ ಹೊರಡಿಸಿದ್ದಾರೆ ಅಂತ ಹೇಳಿದ್ರೆ ನೀವು ಒಂದೇ ಬರ್ಬೇಕು, ಇಲ್ಲ ನೀವು ಸಾಯ್ತೀರಿ. ನೀವು ಇದಕ್ಕೆ ತಪ್ಸ್ಕೊಳ್ಳುವಂತಹ ಮಾತಿಲ್ಲಪ್ಪ. ಸುಗ್ರೀವ ಹೇಳ್ತಾನೆ, ಎಲ್ಲ ಸೈನಿಕರು ಬಂದು ಮುಟ್ಕೊಂಡಿರ್ಬೇಕು ನಾಳೆ. ನಾವು ಸೀತಾಮಾತೆಯನ್ನ ಹುಡ್ಕೋದಕ್ಕೆ ಹೊರಡ್ತಾ ಇದ್ದೀವಿ, ಎಲ್ಲರೂ ಬರ್ಲೇಬೇಕು. ನನಗೆ ಆರಾಮಿಲ್ಲ, ನಾನು ಸಿಕ್ ಲೀವ್ ಹಾಕ್ತಾ ಇದ್ದೀನಿ ಅನ್ನೋ ಆಪ್ಷನ್ ಇಲ್ಲ ಇಲ್ಲಿ ಅಲ್ವಾ, ಆಪ್ಷನ್ನೇ ಇಲ್ಲ. ಬರ್ಲೇಬೇಕು ಅಂದ್ರೆ ಬರ್ಲೇಬೇಕು. ನಮ್ಮ ಗೌರ್ಮೆಂಟ್ ನಲ್ಲೂ ಈ ತರದ್ದು ಸುಗ್ರೀವಾಜ್ಞೆ ಹೊರಡಿಸಿದೆ ಗೌರ್ಮೆಂಟ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿ ಒಂದು ರೂಲ್ಸ್ ಬಂದಿದೆಯಪ್ಪ, ಫಾಲೋ ಮಾಡ್ಲೇಬೇಕು, ಬಿಡೋ ಅಂತ ಮಾತೇ ಇಲ್ಲ. ಎಲ್ಲ ವಾನರ ಸೈನ್ಯ ಹೊರಡುತ್ತೆ. ಒಂದೊಂದು ಕಡೆ ಒಬ್ಬೊಬ್ಬರನ್ನ ಪಂಗಡವನ್ನಾಗಿ ಮಾಡಿ ಕಳಿಸ್ತಾರೆ. ರಾಮನಿಗೆ ಆಂಜನೇಯನ ಮೇಲೆ ಸ್ವಲ್ಪ ಜಾಸ್ತಿ ನಂಬಿಕೆ ಇರುತ್ತೆ ಅಲ್ವಾ. ಹಾಗಾಗಿ ಆಂಜನೇಯನಿಗೆ, ಹನುಮಂತನಿಗೆ ಒಂದು ಉಂಗುರವನ್ನು ಕೊಟ್ಟಿರ್ತಾನೆ. ಸೀತಾಮಾತೆ ಕಾಣಿಸಿದಿಲ್ಲ ಅಂತ ಹೇಳಿದ್ರೆ, ಅವಳಿಗೆ ನಂಬಿಕೆ ಬರಲಿಲ್ಲ ಅಂತ ಹೇಳಿದ್ರೆ, ಇದ್ರನ್ನ ನೀನು ತೋರಿಸಪ್ಪ. ಹನುಮಂತ ಹೇಗೆ ಎಲ್ಲವನ್ನೂ ಬದಿಗಿಟ್ಟು ಸೇವೆ ಮಾಡಬೇಕು. ಹನುಮಂತನಿಗೆ ಅವನಿಗೆ ಗ್ಯಾರಂಟಿ ಇರೋದಿಲ್ಲ, ನಾನು ಇಷ್ಟು ದೊಡ್ಡ ಸಮುದ್ರವನ್ನು ದಾಟ್ತೀನೋ ಇಲ್ವೋ, ಹೌದೋ ಇಲ್ವೋ ಗ್ಯಾರಂಟಿ ಇರೋದಿಲ್ಲ, ನಂಬಿಕೆ ಇರೋದಿಲ್ಲ ಅವನಿಗೆ. ಯಾಕಂದ್ರೆ ಅವನ ಬಾಲ್ಯದಲ್ಲಿದ್ದಾಗ ಸೂರ್ಯನನ್ನ ಹಿಡಿಯೋದಕ್ಕೆ ಹೋಗಿ ಅವನು ಹೊಡೆತ ತಿಂದು ಬಂದಿರ್ತಾನೆ, ಅವನಿಗೆಲ್ಲ ಮರ್ತು ಹೋಗಿರುತ್ತೆ ಅಲ್ವಾ. ಆಗ ಜಾಂಬು ಅಂತ ಹೇಳ್ತಾನೆ, ಇಲ್ಲ ಇಲ್ಲ ನೀನು ಹೋಗ್ಬಹುದು, ನಾನು ನನ್ನ ಯೌವನದಲ್ಲಿ ಹೋಗ್ಬಿಡ್ತಿದ್ನೇನೋ, ಆದ್ರೆ ಈಗ ನನಗೂ ವಯಸ್ಸಾಗ್ಬಿಟ್ಟಿದೆ, ಹಾಗಾಗಿ ನನಗೆ ಹೋಗೋದಕ್ಕೆ ಆಗೋದಿಲ್ಲ ಈಗ, ನೀನ್ ಹೋಗ್ತೀಯ, ನೀನು ಹೋಗು, ಹಾರು ನೀನು ಅಂತ ಹೇಳಿದಾಗ ಹನುಮಂತ ಇದ್ದವನು ಜಿಗಿತಾನೆ ಸಮುದ್ರವನ್ನ. ಇದು ಹೇಗಪ್ಪ ಅಂತ ಹೇಳಿದ್ರೆ, ಇದು ನೀನು ಕೆಳಗೆ ಹಾರು, ಏನು ಆಗೋದಿಲ್ಲ ಅಂತ ಹೇಳ್ಕೊಂಡು, ನಂಬಿಕೆ ಇದೆ ದೇವರು ಕಾಪಾಡ್ತಾನೆ, ಆ ನಂಬಿಕೆ ಮೇಲೆ ಹಾರ್ತಾ ಇದ್ದಾನವನು. ನನಗೆ ಶಕ್ತಿಯನ್ನ ದೇವರು ಕೊಡ್ತಾನಪ್ಪ, ಆ ನಂಬಿಕೆ ಮೇಲೆ ಹೋಗ್ತಾನೆ. ದಾರಿಯ ಮಧ್ಯದಲ್ಲೂ ಕೂಡ ಅವನಿಗೆ ವಿಪತ್ತುಗಳು ಎದುರಾಗ್ತವೆ. ಹಾಗೆ ಸೀತಾ ಮಾತೆಯನ್ನು ಕೂಡ ಭೇಟಿ ಆಗ್ತಾನೆ. ರಾವಣನ ಸೈನ್ಯವನ್ನು ಕೂಡ, ಸುಮಾರು ದೊಡ್ಡ ಸೈನ್ಯವನ್ನ ಇವನು ಸಂಹಾರ ಮಾಡಿಬಿಡ್ತಾನೆ. ರಾವಣನ ಶಕ್ತಿ ಎಷ್ಟಿದೆ ನೋಡ್ಕೊಂಡು ಬರೋಣ, ಆ ತರಹದಲ್ಲಿ ಇವನು ಕೆಲಸವನ್ನ ಮಾಡ್ತಾನೆ. ನೋಡಿ, ಶರಣಾಗತಿ ಅಂತ ಹೇಳಿದ್ರೆ, ನಾನು ಶರಣಾಗ್ಬಿಟ್ಟಿದ್ದೇನೆ, ಹಾಗಾಗಿ ನನ್ನ ಕೈಲಿ ಏನು ಕೆಲಸ ಮಾಡೋದಕ್ಕಾಗೋದಿಲ್ಲ. ನಾನು ಭಕ್ತ ಆಗಿದ್ದೇನೆ, ನಾನು ಕೂತ್ಕೊಂಡು ಜಪ ಮಾಡ್ತೀನಿ, ಕೆಲಸ ಎಲ್ಲ ನೀವು ಮಾಡಿ, ನಾನೇನು ಕೆಲಸ ಮಾಡೋದಿಲ್ಲ. ಅದು ಶರಣಾಗತಿ ಅಲ್ಲ. ಅರ್ಜುನ ಹಾಗೆ ಹೇಳ್ಬೋದಿತ್ತು, ಎಲ್ಲ ಭಗವದ್ಗೀತೆ ಹೇಳಿದೆಯಲ್ಲಪ್ಪ ನೀನು ಕೃಷ್ಣ, ನೀನು ಮಾಡು, ನಾನು ಹಿಂದ್ಗಡೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಕೂತ್ಕೊಂಡು, ನೀನೇ ಎಲ್ಲರನ್ನು ಮುಗಿಸ್ಬಿಡು, ನೀನು ಹೇಗೋ ಹೇಳ್ತಾ ಇದ್ದೆಲ್ಲ, ನೀನು ನಿಮಿತ್ತ ಮಾತ್ರ ಆಗು ಅಂತ ಹೇಳ್ಕೊಂಡು, ನಾನು ನಿಮಿತ್ತ ಆಗ್ತೀನಿ, ರೆಸ್ಟ್ ಮಾಡ್ತಾ ಇರ್ತೀನಿ ಸ್ವಲ್ಪ, ಎಲ್ಲರನ್ನೂ ಸಾಯಿಸಾದ್ಮೇಲೆ ಒಂದು ಮಿಸ್ ಕಾಲ್ ಕೊಡು ನನಗೆ. ಅದಲ್ಲ, ಕೆಲಸ ಮಾಡ್ಲೇಬೇಕು. ಯಾವ ತರಹದಲ್ಲಿ ಕೆಲಸ ಮಾಡಬೇಕು, ಭಗವಂತನ ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡ್ಬೇಕಪ್ಪ. ನಾನು ಮಾಡ್ತಿರೋವಂತಹ ಕೆಲಸ ಭಗವತ್ ಪ್ರೇಮಕ್ಕಾಗಿ ಮಾಡ್ಬೇಕು ನಾನು. ಆ ಕೆಲಸವನ್ನ ಆಂಜನೇಯ ಮಾಡ್ತಾನೆ. ಇಡೀ ಲಂಕೆಯನ್ನ, ಲಂಕೆ ಅಂತ ಹೇಳಿದ್ರೆ ಅದು ಬಂಗಾರದ ನಗರಿ ಆಗಿತ್ತು, ಅದಕ್ಕೆ ಅವನು ಬೆಂಕಿ ಇಟ್ಬಿಡ್ತಾನೆ. ಅದಕ್ಕೆ ಎಲ್ಲದಕ್ಕೂ ಮೊದಲು ಸೀತಾಮಾತೆಯನ್ನ ಭೇಟಿ ಆಗ್ತಾನೆ. ಎಲ್ಲಿ ಭೇಟಿ ಆಗ್ತಾನೆ ಅವನು? ಅಶೋಕವಾಟಿ. ಅಲ್ಲಿ ಬಹಳ ದೊಡ್ಡ ಒಂದು ಗಾರ್ಡನ್ ಅದು, ಲಂಕೆ ಇದು. ರಾವಣ ಮುಟ್ಟಿರೋದಿಲ್ಲ, ಅಲ್ಲಿ ಇಟ್ಟಿರ್ತಾನೆ. ನಿನಗೆ ಯಾವಾಗ
ನನ್ನ ಮೇಲೆ ಮನಸ್ಸಾಗುತ್ತೋ ಆಗ ಬಾ ನೀನು. ಯಾಕಂದ್ರೆ ರಾವಣಂಗೆ ಶಾಪ ಇರುತ್ತೆ, ನೀನು ಹೆಣ್ಣನ್ನ ಬಲಾತ್ಕಾರವಾಗಿ ಮುಟ್ಟೋ ಹಾಗಿಲ್ಲಪ್ಪ, ಹಾಗೆ ಮುಟ್ಟದೆ ಅಂತ ಹೇಳಿದ್ರೆ ನಿನ್ನ ತಲೆ 1000 ಹೋಳಾಗ್ಬಿಡುತ್ತೆ. ಶಾಪ ಇರುತ್ತೆ. ಅವನು ತುಂಬಾ ಕೆಟ್ಟ ಕೆಲಸಗಳನ್ನ ಮಾಡಿರ್ತಾನೆ, ಬೇರೆ ಬೇರೆ ಕಡೆಯಿಂದ ವೇದವತಿಯ ಉದಾಹರಣೆ ಬರಬಹುದು, ಬ್ರಹ್ಮನಿಂದನೇ ಕೂಡ ಶಾಪ ಬಂದಿರುತ್ತೆ. ಈ ತರ ಎಲ್ಲ ಇರೋದಕ್ಕೆ ಹೆಣ್ಣನ್ನ ಮುಟ್ಟೋದಕ್ಕೆ ಹೋಗಿರೋದಿಲ್ಲ, ಆದ್ರೂ ಕಿಡ್ನಾಪ್ ಮಾಡ್ಕೊಂಡು ಬಂದು ಕೂರ್ಸಿರ್ತಾನೆ. ನಿನಗೆ ಮನಸ್ಸಾಯ್ತು ಅಂತ ಹೇಳಿದ್ರೆ ನನ್ನ ಒಪ್ಕೋಬೇಕು, ಅತಿ ಬೇಗ ನಿನ್ ಮನಸ್ಸನ್ನ ಚೇಂಜ್ ಮಾಡ್ಕೋ. ರಾಮ ಬರೋದಿಲ್ಲ ಇಲ್ಲಿ, ಇಷ್ಟು ದೊಡ್ಡ ಸಮುದ್ರ ಇದೆ ನೋಡು, ಸುತ್ತಲೂ ಸಮುದ್ರ, ದಾಟ್ಕೊಂಡ್ ಬರೋದಕ್ಕೆ ಸಾಧ್ಯ ಇಲ್ಲ, ಬೇಗ ನೀನ್ ನನ್ನನ್ನ ಒಪ್ಕೊಂಡ್ಬಿಡು ಅಂತ ಬಂದು 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 ಪ್ರಚೋದನೆ ಕೊಡ್ತಾ ಇರ್ತಾನೆ. ಆದ್ರೂ ಕೂಡ ಸೀತಾಮಾತೆ ಅದನ್ನ ಒಪ್ಕೊಂಡಿರೋದಿಲ್ಲ. ಸೀತೆಯ ಶರಣಾಗತಿಯನ್ನು ನಾವು ಇಲ್ಲಿ ನೋಡಬಹುದು. ನನ್ನ ಪತಿ ಬಂದೇ ಬರ್ತಾನಪ್ಪ, ನನ್ನ ಕರ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡೇ ಮಾಡ್ತಾನೆ ಅವನು, ಈ ಅಚಲವಾದ ಭಕ್ತಿ ನನ್ನಲ್ಲಿದೆ, ಆ ನಂಬಿಕೆ ನನ್ನಲ್ಲಿದೆ. ಅದು ಎಷ್ಟು ವರ್ಷ ಬೇಕಾದ್ರೂ ಆಗ್ಲಿ, ಅವನು ಬಂದಿಲ್ಲ ಅಂತ ಹೇಳಿದ್ರೆ ನಾನು ಇಲ್ಲೇ ಪ್ರಾಣತ್ಯಾಗವನ್ನು ಮಾಡೋದಕ್ಕಾದ್ರೂ ಸಿದ್ಧ ನಾನು, ಆದರೆ ಬೇರೆಯವರ ಜೊತೆಗೆ ನಾನು ಹೋಗೋದಿಲ್ಲ. ರಾಮ ಬರ್ತಾನೆ. ಆ ಒಂದು ಕಾಯುವಿಕೆ, ಆ ಸ್ಥಿರತೆ ಸೀತೆಯಲ್ಲಿತ್ತು. ಪ್ರತಿಯೊಂದು ಹೆಂಡತಿಯೂ ಕೂಡ ಇದಿರಬೇಕು, ನನ್ನ ಗಂಡ ನನ್ನ ಚೆನ್ನಾಗಿ ನೋಡ್ಕೊಳ್ತಾನೆ, ಕಷ್ಟದಲ್ಲಿ ಇದ್ದಾಗ್ಲೂ ಕೂಡ ಈ ಕಷ್ಟದಿಂದ ನನ್ನ ಪಾರು ಮಾಡ್ತಾನಪ್ಪ, ಆ ನಂಬಿಕೆ ಇರ್ಲೇಬೇಕು ಹೆಂಡತಿಯರಿಗೆ. ಗಂಡನಿಗೂ ಇರಬೇಕು, ಹೆಂಡತಿ ಕಷ್ಟದಲ್ಲಿದ್ದಾಳೆ ನಂಬ್ಕೊಂಡಿದ್ದಾಳೆ ಬಿಟ್ಬಿಡೋಣ, ಏನ್ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಅದು ಅಲ್ಲ. ಗಂಡನಿಗೆ ಏನಿರ್ಬೇಕು, ನನ್ನ ಹೆಂಡತಿ ಕಷ್ಟ ಆಗ್ಬಾರ್ದಪ್ಪ, ಅದನ್ನ ರಾಮ ತೋರಿಸ್ತಾ ಇದ್ದಾನೆ ಇಲ್ಲಿ. ರಾಮನಿಗೆ ಆ ವಿರಹ ಸೀತೆ ಕಳೆದು ಹೋದ ದಿನದಿಂದ ಇತ್ತು. ಸೀತೆ ಯಾವಾಗ ಸಿಗ್ತಾಳೆ ಯಾವಾಗ ಸಿಗ್ತಾಳೆ. ಹಾಗೆ ಇನ್ನೊಂದು ಕಡೆ ಹೇಳ್ತಾರೆ, ಅದು ಮಾಯೆ ಸೀತೆ ಆಗಿತ್ತು, ರಾಮ ಸೀತೆ ಇಬ್ಬರು ಬೇರೆ ಬೇರೆ ಆಗೇ ಇರಲಿಲ್ಲ, ಅದು ನಮಗೆ ತೋರಿಸುವುದಕ್ಕೆ ಅಂತ ಭಗವಂತ ಲೀಲೆಗಳನ್ನ ಮಾಡ್ತಾ ಇರುವುದು. ಆದ್ರಲ್ಲಿ ಸೀತಾದೇವಿ ಹಾಗೂ ರಾಮ ನಮಗೆ ತೋರಿಸೋದಕ್ಕೆ ಅಂತ ತಮ್ಮ ಲೀಲೆಯನ್ನು ತುಂಬಾ ಚೊಕ್ಕವಾಗಿ ಮಾಡಿದ್ದಾರೆ. ಸೀತೆ ತನ್ನ ಪತಿಯ ಬಗೆಗಿನ ಒಂದು ಏನು ಭಕ್ತಿಯನ್ನ ಇಲ್ಲಿ ತೋರಿಸ್ತಾ ಇದ್ದಾಳೆ. ಸುಂದರಕಾಂಡದಲ್ಲಿ ಹನುಮಂತ ಹೋಗ್ತಾನೆ, ಅಲ್ಲೇ ಸೀತೆ ಇದ್ದೋಳು ಬಂದ್ ಬಿಡ್ಬೋದಿತ್ತು. ಹನುಮಂತ ಹೇಳ್ತಾನೆ, ನಾನು ಕರ್ಕೊಂಡು ಹೋಗ್ತೀನಿ ತಾಯಿ ನಿನ್ನ. ಉಂಗುರವನ್ನೆಲ್ಲ ತೋರಿಸ್ತಾರೆ, ಎಲ್ಲರಿಗೂ ಗೊತ್ತಾಗುತ್ತೆ, ಇನ್ನು ಸೀತೆಗೆ ಗೊತ್ತಾಗುತ್ತೆ ಇವನು ರಾಮನ ಒಂದು ಬಂಟ, ಇವನು ಬಂದಿದ್ದಾನೆ, ಮೆಸೆಂಜರ್ ಇವನು. ಆಗ ಆಂಜನೇಯ ಹೇಳ್ತಾನೆ, ಬಾ ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ನಿನ್ನ, ನೀನು ನನ್ನನ್ನ ಪ್ರಭುವಿಗೆ ಸೇರಿಸ್ತೇನೆ, ಬನ್ನಿ ತಾಯಿ ಅಂತ ಕರೆದಾಗ ಸೀತೆ ಹೇಳ್ತಾಳೆ, ಇಲ್ಲ, ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ, ಜನ ಅನ್ಕೋತಾರೆ ರಾಮನಿಗೆ ಹೋಗಕ್ ಆಗಿರ್ಲಿಲ್ಲ ಆಗಿತ್ತು, ಯಾರೋ ಒಬ್ಬರನ್ನ ಕಳಿಸಿ ಸೀತೆನ ಕರ್ಸ್ಕೊಂಡ್ ಬಂದಿದ್ದಾನಂತೆ, ಆ ತರ ಜನ ಯೋಚನೆ ಮಾಡೋದು ನನಗಿಷ್ಟ ಆಗೋದಿಲ್ಲ. ರಾಮನೇ ಬರ್ಬೇಕು, ರಾಮನೇ ರಾವಣನಿಗೆ ಒಂದು ಬುದ್ಧಿ ಕಲಿಸ್ಬೇಕು, ಆ ಬುದ್ಧಿ ಕಲಿಸಿ ನನ್ನನ್ನ ಕರ್ಕೊಂಡು ಹೋಗ್ಬೇಕಪ್ಪ. ಅದಾಗುತ್ತೆ ಅಂತ ನನಗೆ ಗೊತ್ತಿದೆ, ರಾಮನಲ್ಲಿ ಆ ಶಕ್ತಿ ಇದೆ ಅಂತ ನನಗೆ ಗೊತ್ತಿದೆ, ನಾನಿಲ್ಲಿದ್ದೇನೆ, ಆರಾಮಾಗಿದ್ದೇನೆ ಅಂತ ಹೇಳು ಸಾಕು, ರಾಮ ಬರ್ಲಿ. ಇದು ಸೀತೆಯ ಒಂದು ಶರಣಾಗತಿ. ಸೀತೆ ತೋರಿಸ್ತಾ ಇದ್ದಾಳೆ ನಮ್ಗೆ, ಎಷ್ಟರ ಮಟ್ಟಿಗಾರು ಜೀವನ ಹಾಳಾಗಿರ್ಲಿ, ಅದು ನಮ್ಮ ಕರ್ಮಕ್ಕೆ ಆಗ್ತಾ ಇರೋದಪ್ಪ, ನಮಗೆ ಒಂದು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗ್ತಾ ಇದೆ. ದೇವ್ರನ್ನ ದೂಷಿಸೋದಲ್ಲ, ನಾನು ಎಷ್ಟು ವರ್ಷದಿಂದ ಜಪ ಮಾಡ್ತಿದ್ದೀನಿ, ನನಗೆ ಈ ತರ ಆಗ್ಬೇಕಾ, ಇದು ಯಾಕೋ ವರ್ಕೌಟ್ ಆಗೋ ತರ ಕಾಣಿಸ್ತಿಲ್ಲ, ಬೇರೆ ಯಾವ್ದಾದ್ರು ಆರ್ಗನೈಸೇಷನ್ ಸೇರ್ಕೊಂಡ್ಬಿಡೋಣ, ಕೃಷ್ಣ ಬೇಡ ಬೇರೆ ಯಾವ್ದಾದ್ರು ದೇವ್ರ ಹತ್ರ ಹೋಗೋಣ, ಅಥವಾ ಇದು ಯಾವ್ದೋ ಒಂದು ಪೂಜೆ ಮಾಡ್ಬಿಟ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ ಅದ್ರನ್ನ ಮಾಡ್ಬಿಡೋಣ. ನಮ್ದು ಈ ತರ, ನಮ್ದು ಹೇಗೆ ಈ ಕಾರ್ಡ್ಸ್ ಇರುತ್ತಲ್ಲ ಆ ತರ, ಈ ಕಾರ್ಡ್ ವರ್ಕ್ ಆಗಿಲ್ವಾ ಇನ್ನೊಂದು ಕಾರ್ಡ್ ತಗೊಂಬ ಅದ್ರನ್ನ ಟ್ರೈ ಮಾಡೋಣ, ಅದು ವರ್ಕ್ ಆಗಿಲ್ವಾ ಇನ್ನೊಂದು ತಗೊಂಬ ಅದ್ರನ್ನ ಟ್ರೈ ಮಾಡೋಣ. ಆಕ್ಚುಲಿ ನಾವು ಯಾವ್ದೇ ಒಂದ್ ಇಟ್ಕೊಂಡ್ರು ಅದನ್ನ ನಾವು ಚಂದವಾಗಿ ನಿಷ್ಕಲ್ಮಶವಾಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದರಲ್ಲೇ ಹಂತ ಹಂತವಾಗಿ ಮೇಲೆ ಬರಬಹುದು. ಅದು ನಮಗ ನಿಷ್ಠೆ ಇಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಅಂತ ಹೇಳ್ತಾನೆ ಕೃಷ್ಣ. ನೀನು ವ್ಯವಸಾಯ ಮಾಡ್ಬೇಕಾ, ಒಂದರಲ್ಲಿ ನೀನು ಏನಂತಾರೆ ಅದಕ್ಕೆ, ಅನ್ಡಿವೈಡೆಡ್ ಅಟೆನ್ಷನ್,
ಅದನ್ನ ಡಿವೈಡ್ ಮಾಡಿ ಬೇರೆ ಬೇರೆ ಕಡೆ ಹಾಕಿ ಮಾಡಂಗಿಲ್ಲ. ಅದು ಬೇರೆ ಬೇರೆ ಕಡೆ ಏನು ಸ್ಕ್ಯಾಟರ್ ಆಗಿ ಹೋಗೋ ಹಾಗಿಲ್ಲ. ಅದಕ್ಕೆ ನಮ್ಮ ಗದ್ದೆ ಮಾಡೋದಕ್ಕೆ, ತೋಟ ಮಾಡೋದಕ್ಕೆ ವ್ಯವಸಾಯ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ನಾನು ಎದುರನ್ನೇ ಮಾಡ್ತಾ ಇರ್ತೀನಿ. ನಾವೆಲ್ಲ ಕೊರೋನಾ ಟೈಮಲ್ಲಿ ಸ್ವಲ್ಪ ಟ್ರೈ ಮಾಡಿದ್ವಿ, ಊರ್ ಕಡೆ ಹೋಗಿ ವ್ಯವಸಾಯ ಮಾಡ್ಬಿಡೋಣ. ಒಂದಿಷ್ಟು ದುಡ್ಡು ವೇಸ್ಟ್ ಆಯ್ತು ಬಿಟ್ರೆ ಒಂದು ಗಿಡ ಮೇಲ್ ಬರ್ತಿತ್ತು, ಹಾಗೆ ಮಲಗ್ಬಿಡ್ತಿತ್ತು. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಸಮಯ ಕೊಡ್ಬೇಕು ನಾವು. ನಾನು ಇದ್ನೂ ಮಾಡ್ತೀನಿ ಅದನ್ನೂ ಮಾಡ್ತೀನಿ, ನಾನಿಲ್ಲಿ ಕಂಪ್ಯೂಟರ್ಲಿ ಕೆಲಸ ಮಾಡ್ತಿರ್ತೀನಿ, ಯಾರೋ ಆಳುಗಳು ಹೋಗಿ ನೋಡ್ಕೊಳ್ತಾರೆ ಅಂತ ಹೇಳಿದ್ರೆ ಆ ಗಿಡ ಬರೋದಿಲ್ಲ ಅಲ್ವಾ. ಆ ಗಿಡ ನಾವೇ ಹೋಗಿ ಕೂತ್ಕೊಂಡು ನಿಂತ್ಕೊಂಡು ಮೈ ಬಗ್ಸಿ ಕೆಲಸ ಮಾಡಿದ್ರೆ ಆ ವ್ಯವಸಾಯ ಮುಂದೆ ಬರುತ್ತೆ. ಅದು ಯಾವುದೇ ಕೆಲಸ ಆಗಿರ್ಲಿ ಅದಕ್ಕೆ ವ್ಯವಸಾಯ ಅಂತ ಹೇಳ್ತಾರೆ. ಕೃಷ್ಣ ಹೇಳ್ತಿದ್ದಾನೆ, ವ್ಯವಸಾಯಾತ್ಮಕ ಬುದ್ಧಿ ಏಕೇಹ ಕುರುನಂದನ. 1 ಪಾಯಿಂಟೆಡ್ ಅಟೆನ್ಷನ್ ಇರ್ಬೇಕಪ್ಪ ನಿನಗೆ. ಬೇರೆ 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 ಇಟ್ಕೊಂಡಿದ್ದೆ ಅಂತ ಹೇಳಿದ್ರೆ ಆಗೋದಿಲ್ಲ. ಅದು ನಮ್ಮವರಿಗೆ, ಈಗ ನಮ್ಮವರಿಗೆ ಅಂತ ಹೇಳಿದ್ರೆ ನಮ್ಮನ್ನು ಸೇರಿಸಿ ಇಲ್ಲ ಅದು. ಆದ್ರೆ ಭಗವಂತನ ಪ್ರೀತಿಯನ್ನ ಭಕ್ತಿಯನ್ನ ಬೇರೆ ಬೇರೆ ತರದಲ್ಲಿ ತೋರಿಸೋದಕ್ಕೆ ರಾಮಾಯಣದಲ್ಲಿ ಇಷ್ಟೊಂದು ಜನ ಬರ್ತಾ ಇದ್ದಾರೆ ನೋಡಿ. ನಾನಿಲ್ಲಿ ಸ್ವಲ್ಪವನ್ನು ಮಾತ್ರ ಹಾಕಿದ್ದೇನೆ, ಬೇರೆ ಸುಮಾರು ಚಿಕ್ಕ ಚಿಕ್ಕದೆಲ್ಲ ಬಿಟ್ಬಿಟ್ಟಿದ್ದೀನಿ ನಾನು, ಯಾಕಂದ್ರೆ ಸೇರ್ಸೋದಕ್ಕೆ ಆಗೋದಿಲ್ಲಪ್ಪ ಅಂತ ಹೇಳ್ಕೊಂಡು. ನೀವು ಲಕ್ಷ್ಮಣನನ್ನ ನೋಡಿಬೇಕಾದ್ರೆ ಲಕ್ಷ್ಮಣನಿಗೆ ಬರ್ಬೇಕು ಅಂತ ಇರ್ಲಿಲ್ಲ ಆಗಿತ್ತು, ಆದ್ರೂ ಅವನು ಕಾಡಿಗೆ ಬಂದ ಅಲ್ವಾ. ಲಕ್ಷ್ಮಣ, ನಾವು ಸೀತೆಯನ್ನ ಮಾತ್ರ ತುಂಬಾ ಹೊಗಳ್ತೀವಿ, ಕಾಡಿಗೆ ಹೋದ್ಲಪ್ಪ ಗಂಡನ ಜೊತೆ ಕಷ್ಟಪಟ್ಲು. ಆದ್ರೆ ಈಕೆ ಊರ್ಮಿಳೆ, ನಾವು ಅವಳ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದಿಲ್ಲ. ಲಕ್ಷ್ಮಣನ ಹೆಂಡತಿ ಗಂಡನನ್ನ ಬಿಟ್ಟು ಇರ್ಬೇಕಾಯ್ತು 14 ವರ್ಷ. ಅದು ಕೂಡ ಒಂದು ವ್ರತನೇ, ಅದು ಒಂದು ತಪಸ್ಸು. ನನ್ನ ಗಂಡ ಅವನ ಅಣ್ಣನಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಹೋಗಿದ್ದಾನೆ, ನಾನು ಅವ್ರ ಜೊತೆಗಿದ್ರೆ ಆ ಕೆಲ್ಸಕ್ಕೆ ಅಡೆತಡೆ ಆಗುತ್ತೆ. ಅದು ಊರ್ಮಿಳೆಗೂ ಅರ್ಥ ಆಗುತ್ತೆ. ಲಕ್ಷ್ಮಣನು ಹೇಳ್ತಾನೆ, ನೀನು ಬರೋದು ಬೇಡ, ನಾನು ಹೋಗಿ ನನ್ನ ಅಣ್ಣ ಅತ್ತಿಗೆಯನ್ನ ನೋಡ್ಕೊಡ್ತೇನೆ, ಕಾಪಾಡೋದಕ್ಕೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಇರ್ತೇನೆ. ಸೊ ನಾವು ಪ್ರತಿಯೊಂದು ವ್ಯಕ್ತಿಯನ್ನು ನೋಡಿದ್ರು, ಪ್ರತಿಯೊಂದು ವ್ಯಕ್ತಿತ್ವದಲ್ಲಿನೂ ಅದು ಕಾಣಿಸುತ್ತೆ ನಮ್ಗೆ. ಹೀಗೆ ಮುಂದೆ ಹೋಗ್ತಾ ಆಂಜನೇಯ ಬಂದು ಹೇಳ್ತಾನೆ, ಇಲ್ಲಿದ್ದಾರೆ, ಲಂಕೆಯಲ್ಲಿದ್ದಾರೆ, ಇವ್ರನ್ನ ನೋಡ್ಕೊಂಡು ಬಂದಿದ್ದೀನಿ, ಆದ್ರೆ ಸಮುದ್ರ ದಾಟ್ಬೇಕಪ್ಪ. ಸಮುದ್ರ ಹೇಗೆ ದಾಟೋದು? ರಾಮನಿಗೇನು ದೊಡ್ಡ ವಿಷಯ ಅಲ್ಲ ಆಗಿತ್ತು ರಾವಣನನ್ನ ಸಾಯಿಸೋದು. ಇವೆಲ್ಲ ಎಪಿಸೋಡ್ಸ್ ಮಾಡ್ಬೇಕಂತಾನೆ ಇರ್ಲಿಲ್ಲ ಆಗಿತ್ತು. ಆದ್ರೆ ನಮಗೆ ನಿಮ್ಗೆ ಅರ್ಥ ಆಗ್ಬೇಕಲ್ವಾ. ಹೃದಯ ಪ್ರತಿಯೊಬ್ಬ ಹೃದಯದಲ್ಲೂ ಇದ್ದೀನಿ ತಾನು ಅಂತ ಹೇಳ್ತಾನೆ. ನಾವೀಗ ಅಷ್ಟೇ ಹೇಳಿದ್ದೀವಿ, ಅಧ್ಯಕ್ಷನಾಗಿರ್ತಾನೆ, ಮಯ ಅಧ್ಯಕ್ಷೇನ ಪ್ರಕೃತಿ. ಸರಿ, ಹಾರ್ಟ್ ಫೇಲ್ ಮಾಡ್ಬಿಡ್ಬೋದಿತ್ತು ರಾವಣಂದು, ನಮಗ್ ಖುಷಿ ಬರ್ತಿತ್ತ ಇವತ್ತು? ನಾವೆಲ್ಲ ಕೂತ್ಕೊಂಡು ಅಂದ್ಕೊಳ್ತಿದ್ವಿ, ಸೀತೆಯನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಂತೆ, ಹಾರ್ಟ್ ಫೇಲ್ ಆಗಿ ಸತ್ತೋಗ್ಬಿಟ್ನಂತೆ, ಸೀತೆ ವಾಪಸ್ ಬಂದಂತೆ. ಯಾವ ಖುಷಿ ಸಿಕ್ತಿತ್ತು? ಎಲ್ಲ ವಿನೋದನೇ ಇಲ್ಲ, ನಮ್ಗೆಲ್ಲರಿಗೂ ಆಕ್ಷನ್ ಬೇಕಲ್ವಾ. ಹಾಗಾಗಿ ಇಷ್ಟೆಲ್ಲ ಬೇರೆ ಬೇರೆ ತರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಭಗವಂತ ಬಂದಾಗೆಲ್ಲ ತೋರಿಸ್ತಾನೆ ನಿಮಗೆ. ನೋಡಿ, ಈ ತರ ಕೂಡ ಮಾಡಬಹುದು ನಾನು, ಇಷ್ಟೆಲ್ಲ ಸೀಕ್ವೆನ್ಸಸ್ ಇದೆ. ಸೊ ಇಲ್ಲಿ ರಾಮ ಯೋಚನೆ ಮಾಡ್ತಾನೆ, ಇಷ್ಟು ದೊಡ್ಡ ವಾನರ ಸೈನ್ಯ ಇದೆ, ಅದು ಎಷ್ಟು ದೊಡ್ಡ ಸೈನ್ಯ ಆಗಿತ್ತು ಅಂತ ಹೇಳಿದ್ರೆ ಲೆಕ್ಕ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಆಗಿತ್ತು. ಅಷ್ಟೊಂದು ವಾನರರಿದ್ರು, ಸಾಗರಕ್ಕಿಂತ ದೊಡ್ಡದು, ಅಷ್ಟು ದೊಡ್ಡ ಸೈನ್ಯ ಆಗಿತ್ತು. ಅವ್ರನ್ನೆಲ್ಲ ಕರ್ಕೊಂಡು ಹೇಗೆ ಹೋಗೋದಪ್ಪ? ರಾಮನಿಗೆ ಸಮುದ್ರವನ್ನ 2 ಮಾಡ್ಬಿಡ್ಬೋದಿತ್ತು, ಬೇಕಾದ್ರೆ ಮಧ್ಯ ದಾರಿಯನ್ನು ಮಾಡಿ ಸಮುದ್ರನ ಪಾಲ್ ಮಾಡ್ಬಿಡ್ಬೋದಿತ್ತು, ಆ ಶಕ್ತಿ ಇತ್ತು ರಾಮನಿಗೆ. ಆದ್ರೆ ರಾಮ ಅದನ್ನ ಮಾಡೋದಿಲ್ಲ. ರಾಮ ಇದ್ದವನು ಪ್ರಾರ್ಥನೆ ಮಾಡ್ಕೊಳ್ತಾನೆ. ನೋಡಿ, ಇಲ್ಲಿ ಭಗವಂತ ಕೂಡ ಫಸ್ಟ್ ಪ್ರಾರ್ಥನೆಗೆ ಮೊರೆ ಹೋಗ್ತಾ ಇದ್ದಾನೆ. ಸಮುದ್ರ ರಾಜನನ್ನ ಪ್ರಾರ್ಥನೆ ಮಾಡ್ಕೊಳ್ತಾನೆ ರಾಮ. ಇನ್ನೊಂದು ಕಥೆಯಲ್ಲಿ ಏಕಾದಶಿ ಮಹಾತ್ಮೆಯಲ್ಲಿ ಬರುತ್ತೆ, ವಿಜಯ ಏಕಾದಶಿ ಅಂತ ನೀವು ನೋಡಿದ್ರೆ, ರಾಮನಿಗೆ ದಿಕ್ಕು ತೋಚದಾಗ ಆಗಿತ್ತು. ಆಗ ಲಕ್ಷ್ಮಣ ಹೇಳ್ತಾನೆ, ಇಲ್ಲಿ ಸ್ನೇಹದಲ್ಲಿ ಬಕಡಲ್ಬೆ ಋಷಿ ಅಂತ ಇದ್ದಾರೆ, ತುಂಬಾ ಪವರ್ಫುಲ್ ಇದ್ದಾರೆ, ತುಂಬಾ ಸಿಕ್ಕಾಪಟ್ಟೆ ಮೇಧಾವಿಗಳಿದ್ದಾರೆ, ಅವ್ರನ್ನ ಹೋಗಿ ಕೇಳೋಣ. ಆಗ ರಾಮ ಲಕ್ಷ್ಮಣರು ಆ ಬಕಡಲ್ಬೆ ಋಷಿ ಹತ್ರ ಹೋಗಿರ್ತಾರೆ. ಅವ್ರು ಹೇಳ್ತಾರೆ, ನೀನು ಏಕಾದಶಿಯನ್ನ ಮಾಡು, ವಿಜಯ ಏಕಾದಶಿಯನ್ನ ಮಾಡು, ನಿನಗೆ ಎಲ್ಲದಕ್ಕೂ ವಿಜಯ ಸಿಗುತ್ತಪ್ಪ. ರಾಮ ಇದ್ದವನ ಏಕಾದಶಿಯನ್ನ ಮಾಡು, ಪೂಜೆ ಪುನಸ್ಕಾರಗಳನ್ನ ಮಾಡಿ ಸಮುದ್ರ ರಾಜನಿಗೆ ಪ್ರಾರ್ಥನೆ ಸಲ್ಲಿಸುತ್ತಾನೆ ಅಂತ ಕೂಡ ಕಥೆಯಲ್ಲಿ ಬರುತ್ತೆ. ಆಗ ಸಮುದ್ರ ರಾಜ ಬಂದು ಹೇಳ್ತಾನೆ, ನನ್ನಲ್ಲಿ ತುಂಬಾ ಜೀವರಾಶಿಗಳಿದೆಯಪ್ಪ, ಜಲಚರರು ಜೀವನ ಮಾಡ್ತಾ ಇದ್ದಾರೆ,
ಹಾಗಾಗಿ ನಿನಗೆ ರಸ್ತೆಯನ್ನು ನಾನು ಮಾಡಿಕೊಡೋದಕ್ಕಾಗೋದಿಲ್ಲ. ಆದರೆ ನಿನ್ನ ಸೈನಿಕರಿಗೆ, ನಿನ್ನ ಸೈನ್ಯಕ್ಕೆ ಹೇಳು, ನೀನು ಒಂದು ಸೇತುವೆಯನ್ನು ಮಾಡೋದಕ್ಕೆ. ನಿನ್ನ ಹೆಸರಿನಲ್ಲಿ ಏನು ಬೇಕಾದರೂ ಆಗುತ್ತೆ, ಆ ಶಕ್ತಿ ಇದೆ ನಿನ್ನ ಹೆಸರಿಗೆ. ನಿನ್ನ ಹೆಸರಿನ ಜೊತೆಗೆ ಕಲ್ಲುಗಳನ್ನು ಹಾಕಿ ಸೇತುವೆಯನ್ನು ಮಾಡಿಕೊಳ್ಳೋದಕ್ಕೆ ಹೇಳು, ನಾನು ಅಪ್ಪಣೆ ಕೊಡ್ತೀನಿ ಅಂತ ಸಮುದ್ರ ರಾಜ ಹೇಳ್ತಾನೆ. ಆಗ ಎಲ್ಲರೂ ಕಲ್ಲಿನ ಮೇಲೆ ರಾಮ 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 ಅಂತ ಹೇಳಿ ಬರೆದುಕೊಂಡು ಅದನ್ನ ಹಾಕಿರ್ತಾರೆ ಸಮುದ್ರಕ್ಕೆ. ರಾಮಸೇತು ನಿರ್ಮಾಣ ಆಗುತ್ತೆ. ರಾಮಸೇತು ನಿರ್ಮಾಣವಾಗಿ ಎಲ್ಲರೂ ಲಂಕೆಗೆ ಹೋಗಿ ಮುಟ್ಕೊಳ್ತಾರೆ. ಅಲ್ಲಿ ನಮಗೆ ಇನ್ನೊಂದು ವ್ಯಕ್ತಿಯ ಒಂದು ಮಹತ್ವ ತಿಳಿದು ಬರುತ್ತೆ. ಅದು ಯಾರದು? ವಿಭೀಷಣ. ವಿಭೀಷಣ ಯಾರಾಗಿರ್ತಾನೆ? ಅವನು ರಾವಣನ ತಮ್ಮ ಸಹೋದರ ಆಗಿರ್ತಾನೆ. ಆದರೂ ಕೂಡ ಅವನು ಮಹಾನ್ ದೊಡ್ಡ ಭಕ್ತ ಆಗಿರ್ತಾನೆ. ನೋಡಿ, ಭಕ್ತಿ ಮಾಡಬೇಕು ಅಂತಿದ್ರೆ ನಾವು ರಾಕ್ಷಸರ ಕುಟುಂಬದಲ್ಲಿದ್ದರೂ ಭಕ್ತಿ ಮಾಡಬಹುದು. ನಾವು ಒಮ್ಮೊಮ್ಮೆ ಅನ್ಕೋತೀವಿ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ನಮ್ಮ ಮನೇಲಿ ನನಗೆ ಅವಕಾಶ ಇಲ್ಲ, ಆಫೀಸಲ್ಲಿ ಕಷ್ಟ ಇದೆ, ಮನೇಲಿ ಕಷ್ಟ ಇದೆ, ಅಲ್ಲಿ ಕಷ್ಟ, ಇಲ್ಲಿ ಕಷ್ಟ, ನನ್ನ ದಾರಿ ಮೇಲೆಲ್ಲ ಕಷ್ಟನೇ ನನಗೆ ಅಂತ ಅನ್ಕೊಳ್ತೀವಿ. ನೋಡಿ, ಇಲ್ಲಿ ರಾಕ್ಷಸರ ಕುಟುಂಬದಲ್ಲಿ ಇದ್ದುಕೊಂಡು ಭಕ್ತಿ ಮಾಡಿದ್ದಾನೆ. ಪ್ರಹ್ಲಾದ ಕೂಡ ಹಾಗೆ ಆಗಿತ್ತು ಅಲ್ವಾ? ನಮಗೆ ಮನಸ್ಸು ಬೇಕು. ಭಕ್ತಿ ಅನ್ನೋದು ಮನಸ್ಸಿನಲ್ಲಿ ಮಾಡುವಂತ ಒಂದು ಕೆಲಸ. ಅದು ಮನಸ್ಸಲ್ಲಿ ಮಾಡುವಂತ ಕೆಲಸಕ್ಕೆ ಯಾರು ಬಂದು ಮನಸ್ಸಿನ ಒಳಗೆ ಕೈ ಹಾಕಿ ನಿನ್ನನ್ನ ಅಲಗಾಡಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಎಷ್ಟು ಕಷ್ಟ ಬಂದರೂ ಅದು ನಮ್ಮ ದೇಹಕ್ಕೆ ಮಾತ್ರ. ದೈಹಿಕವಾಗಿ ಕಷ್ಟ ಕೊಡಬಹುದು, ಮಾನಸಿಕವಾಗಿ ನಾವು ಗಟ್ಟಿ ಇದ್ದು ಬಿಟ್ರೆ ಮಾನಸಿಕವಾಗಿ ನಮ್ಮ ಭಕ್ತಿ ಮಾಡೋದಕ್ಕೆ ತೊಂದರೆನೇ ಇಲ್ಲ. ಅದನ್ನು ವಿಭೀಷಣ ತೋರಿಸ್ಕೊಡ್ತಾ ಇದ್ದಾನೆ. ವಿಭೀಷಣ ಇದ್ದವನು ರಾವಣನನ್ನ ಬಿಟ್ಟು ಬರ್ತಾನೆ ರಾಮನ ಹತ್ರ. ಬಂದು, ನಾನು ನಿನಗೆ ಸೇವಕನಾಗಿರೋದಕ್ಕೆ ನಾನು ಇಷ್ಟಪಡ್ತೇನೆ, ದಯವಿಟ್ಟು ನನ್ನನ್ನ ಸೇರಿಸ್ಕೋ ಅಂತ ಹೇಳಿದಾಗ ಅಲ್ಲಿ ಒಂದ್ ಸ್ವಲ್ಪ ಜನ ಮಾತಾಡ್ತಾರೆ. ಸುಗ್ರೀವ ಅವರೆಲ್ಲ ಹೇಳ್ತಾರಂತೆ, ಬೇಡ ಬೇಡಪ್ಪ, ಇವನು ಅಣ್ಣನ್ನೇ ಬಿಟ್ಟು ಬಂದಿದ್ದಾನೆ, ಅಣ್ಣಂಗೆ ಇವನು ಮೋಸ ಮಾಡಿದಾಗಿದೆ, ಹಾಗಾಗಿ ನಾಳೆ ನಿನಗ್ ಮೋಸ ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ ಅಲ್ವಾ? ಸ್ವಂತ ಅಣ್ಣನಿಗೆ ಮೋಸ ಮಾಡಿದವನು ನಾಳೆ ನಿನಗೂ ಮೋಸ ಮಾಡ್ಬೋದಲ್ವಾ? ಆಗ ರಾಮ ಹೇಳ್ತಾನಂತ, ಎಲ್ಲರೂ ಭರತನ ತರ ಇರೋದಿಲ್ಲಪ್ಪ. ಯಾಕೆ ಭರತನ ಹೆಸರು ತಗೊಂಡ ಅಂತ ಹೇಳಿದ್ರೆ, ಭರತ ಅಷ್ಟು ತನ್ನ ವ್ಯಕ್ತಿತ್ವವನ್ನ ತೋರಿಸಿದ್ದ ಮೊದಲೇ. ನಿನ್ನ ಪಾದುಕೆಯನ್ನು ಕೊಡು, ನಾನು ತಗೊಂಡೋಗಿ ಅದನ್ನ ಇಟ್ಕೊಂಡು ರಾಜ್ಯಭಾರ ಮಾಡ್ತೀನಿ. ಸುಗ್ರೀವ ಕೇಳಿದಾಗ ಎಲ್ಲರೂ ನಿಂತರ ಇಲ್ಲಪ್ಪ ಅಂತ ಹೇಳಿಲ್ಲ ಅವನು. ಅಂದ್ರೆ ಇಂಡೈರೆಕ್ಟ್ ಆಗಿ ರಾಮ ಹೇಳ್ತಾ ಇದ್ದಾನೆ, ನೀನ್ ನನ್ನ ಕಡೆ ಬಂದಿದ್ದೆ ಅಲ್ವಾ, ನಿನ್ನ ಅಣ್ಣನೇ ನನ್ನ ಹತ್ರ ಸಾಯಿಸ್ಕೊಂಡಿಲ್ಲಪ್ಪ. ಅದನ್ನ ಡೈರೆಕ್ಟ್ ಆಗಿ ಹೇಳಿಲ್ಲ ರಾಮ. ಸುಗ್ರೀವ ಅವನು ಕೂಡ ತನ್ನ ಅಣ್ಣನ ಸಾಯಿಸೇ ಬಂದಿರೋದಾಗಿತ್ತು ತಾನೆ. ಆದ್ರೆ ರಾಮ ಹೇಳ್ತಾನೆ, ಡೈರೆಕ್ಟ್ ಆಗಿ ಬೇಜಾರು ಮಾಡ್ಸೋದಿಲ್ಲ, ಹಾಗೆಲ್ಲ ಮಾತಾಡಬಾರ್ದು, ನಿನ್ನ ಅಣ್ಣನು ನೀನು ಮೋಸ ಮಾಡಿ ಬಂದಿದ್ದೀಯ, ಅಧರ್ಮದಲ್ಲಿದ್ದಾನೆ ಅಂತ ಹೇಳ್ಕೊಂಡು. ಇವನು ಕೂಡ, ವಿಭೀಷಣ ಕೂಡ ಹಾಗೆ ಅಪ್ಪ ಅಂತ ಹೇಳ್ಬಹುದಿತ್ತು, ಆದ್ರೆ ಹೇಳಿಲ್ಲ ರಾಮ. ತುಂಬಾ ಯೋಚನೆ ಮಾಡಿ ಬೇಜಾರು ಮಾಡಿಸಬಾರದು ಅನ್ನೋ ಕಾರಣಕ್ಕೆ ಎಲ್ಲರೂ ಭರತನ ತರ ಇರೋದಿಲ್ಲ ಅಂತ ಹೇಳ್ತಾನೆ. ಇದ್ರನ್ನ ನಾವು ರಾಮನಿಂದ ಬಿಟ್ಟು ಬೇರೆ ಯಾರಿಂದನೂ ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ಮುಖದ ಮೇಲೆ ಹೊಡೆದಾಗ ನಾವು ಹೇಳ್ಬಿಡ್ತೀವಿ. ಅದು ಒಂದು ಲೈನ್ ಬರುತ್ತಲ್ವಾ, ನಾವು ಬೇರೆಯವ್ರದ್ದು ತಪ್ಪು ಅಂತ ಹೇಳಿದ್ರೆ ನಾವು ಜಡ್ಜ್ ಆಗ್ಬಿಡ್ತೀವಿ, ನೀನ್ ತಪ್ಪಪ್ಪ ಪ್ರೂವ್ ಮಾಡೋದಕ್ಕೆ. ನಮ್ ತಪ್ಪಾದಾಗ ನಾವು ಲಾಯರ್ ಆಗ್ಬಿಡ್ತೀವಿ, ನನ್ ತಪ್ಪಿಲ್ಲ ಇದ್ರಲ್ಲಿ, ನಾನೇನ್ ಮಾಡಿಲ್ಲ, ನನಗೆ ಈ ತರ XYZ ರೀಸನ್ಸ್ ಇತ್ತು, ಹಾಗಾಗಿ ನಾನು ಈ ಕೆಲ್ಸನ ಮಾಡದ್ನಪ್ಪ, ನಾನೇ ಲಾಯರ್. ಆದ್ರೆ ಬೇರೆಯವ್ರದನ್ನ ತಪ್ಪು ಅಂತ ಪ್ರೂವ್ ಮಾಡೋದಕ್ಕೆ ನಮ್ಗೆ ಒಂದು ಕ್ಷಣ ಸಾಕು. ಆದ್ರೆ ರಾಮ ಅದನ್ನ ಎಲ್ಲೂ ಕೂಡ ಮಾಡ್ಲಿಲ್ಲ. ಮೊದಲಿನಿಂದ ನೋಡ್ಕೊಂಡು ಬನ್ನಿ ನೀವು, ತನ್ನ ತಂದೆದು ತಪ್ಪು ಅಂತ ಹೇಳಿಲ್ಲ ಅವನು, ಖುಷಿಯಿಂದ ಹೊರಟ್ಬಿಟ್ಟ ವನವಾಸಕ್ಕೆ. ದಾರಿಯ ಮಧ್ಯೆ ಎಷ್ಟೊಂದು ಘಟನೆಗಳಾದ್ರೂ ಯಾವುದನ್ನು ರಾಮ ಅವನು ಇದು ತಪ್ಪು ಇದು ಸರಿ ಅಂತ ಹೇಳಿಲ್ಲ. ನನಗ್ ಬರ್ತಾ ಇದೆ, ನಾನ್ ಮಾಡ್ತೀನಿ ಇದನ್ನ. ನಾವು ಜೀವನದಲ್ಲಿ ಹಾಗಿರ್ಬೇಕು. ಇದು ನಾನು ಮಾಡಿರುವಂತಹ ಯಾವುದೋ ಒಂದು ಕೆಟ್ಟ ಕೆಲ್ಸಕ್ಕೆ ಇವತ್ತು ನನಗೆ ಈ ತರ ಆಗ್ತಾ ಇದೆ, ಇವತ್ತು ನನಗೆ ಬೇರೆ ಬೇರೆ ಸಂಗಡಿಗರು ಸಿಕ್ಕಿದ್ದಾರೆ, ಯಾವುದೋ ಒಂದು ಗುಂಪು ಸಿಕ್ಕಿದೆ, ಅದು ನನಗೆ ಒಳ್ಳೇದು ಕೆಟ್ಟಿದ್ದು ಆಗ್ತಾ ಇರುತ್ತಪ್ಪ. ಆ ತರಹದಲ್ಲಿ ನಾವು ಜೀವನವನ್ನ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ವಿಭೀಷಣ ತನ್ನ ಶರಣಾಗತಿಯನ್ನ ರಾವಣನನ್ನೇ ಬಿಟ್ಟು ಬರುವ ಒಂದು ರೂಪದಲ್ಲಿ ತೋರಿಸ್ದ. ನಾವಿರುವಂತಹ ಒಂದು ಸಂಘ ತಪ್ಪಿದೆ ಅಂತ ಗೊತ್ತಾದ ಮೇಲೆ ನಾವಲ್ಲಿ
ಜಾಸ್ತಿ ಸಮಯ ಕಾಲ ಕಳಿಬಾರದು. ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಇರೋದೇ ಕಡಿಮೆ ವಯಸ್ಸು. ಮೊದಲು ಜನ ಸಾವಿರಾರು ವರ್ಷ ಬದುಕ್ತಿದ್ರು, ನಮ್ಮ ಹತ್ರ ಎಷ್ಟು ವರ್ಷ ಇದೆ ಗೊತ್ತಿಲ್ಲ. ನಾವಿರೋ ಸ್ವಲ್ಪ ವಯಸ್ಸನ್ನ ಕೆಟ್ಟವ್ರ ಜೊತೆ ಕಳೆದ್ಬಿಟ್ವಿ ಅಂತ ಹೇಳಿದ್ರೆ ನಮ್ಮ ಬುದ್ಧಿನೂ ಕೆಟ್ಟಿದ್ದಾಗ್ಬಿಡುತ್ತೆ. ನಮ್ಮ ಹತ್ರ ಕೆಟ್ಟವ್ರನ್ನ ಒಳ್ಳೇದ್ ಮಾಡುವಂತಹ ಒಂದು ಶಕ್ತಿ ಇಲ್ಲ ಅಂತ ಗೊತ್ತಾದ್ರೆ ಬಿಟ್ಟು ಬಂದ್ಬಿಡ್ಬೇಕು. ವಿಭೀಷಣ ಪ್ರಯತ್ನ ಪಟ್ಟಿದ್ದ, ತುಂಬಾ ಪ್ರಯತ್ನ ಪಟ್ಟಿದ್ದ ರಾವಣನಿಗೆ ಬುದ್ಧಿ ಹೇಳೋದಕ್ಕೆ. ರಾವಣ ಕೇಳ್ತಾ ಇರ್ಲಿಲ್ಲ. ವಿಭೀಷಣನಿಗೆ ರಾಜ್ಯವನ್ನು ಧಿಕ್ಕಾರ ಮಾಡೋದಕ್ಕೆ ಒಂದು ಪಕ್ಷದಲ್ಲಿ ರಾವಣನೇ ಕಾರಣ ಆಗಿರ್ತಾನೆ. ಯಾಕಂದ್ರೆ ಅವನಿಗೆ ಇಷ್ಟ ಇರಲಿಲ್ಲ, ನೀನ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದ. ಹಾಗಾಗಿ ವಿಭೀಷಣ ಈ ಕಡೆ ವಿಭೀಷಣ ಹೇಳ್ತಾರೆ, ಅವನ ಕೋಣೆಯಲ್ಲೆಲ್ಲ ರಾಮ 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 ಅಂತ ಬರೆದಿರ್ತಿದ್ನಂತೆ. ಆದ್ರೆ ರಾವಣನಿಗೆ ಒಮ್ಮೆ ಗೊತ್ತಾದಾಗ, ಯಾಕೆ ನೀನು ರಾಮ ಅಂತ ಬರೀತಿದ್, ನನ್ನ ಶತ್ರುವಿನ ಹೆಸರು ಬರೀತಾ ಕೇಳಿದ್ರೆ, ಇಲ್ಲ ಇಲ್ಲ ನಾನು ನಿಮ್ಮ ಹೆಸರನ್ನೇ ಬರಿತಾ ಇರೋದು, ರಾವಣ ಮತ್ತೆ ಮಂಡೋದರಿ ಅಂತ ಬರಿತಾ ಇದ್ದೀನಪ್ಪ, ನಾನು ನಿಮ್ ನೆನಪಿನಲ್ಲೇ ಇದ್ದೀನಿ. ಅಂದ್ರೆ ಅಲ್ಲಿದ್ದಾಗ ಅಲ್ಲಿ ತನ್ನ ಕಷ್ಟ ಆಗ್ಬಾರ್ದಲ್ಲ, ತನ್ನ ಭಕ್ತಿ ಕಷ್ಟ ಆಗ್ಬಾರ್ದು ಅಂತಿದ್ದ. ಆದ್ರೆ ಒಂದು ಪಾಯಿಂಟ್ ಇತ್ತು, ಆ ಪಾಯಿಂಟ್ ಆಗಿದ್ದೆ ಬಿಟ್ಟು ಬಂದ, ಅವನು ಬಂದು ಸೇರ್ಕೊಂಡ. ನಾವು ಹಾಗೆ ಒಂದು ಪಾಯಿಂಟ್ ಆದ್ರೂ ಕೂಡ ಅಲ್ಲಿ ತನಕ ಕಾಯ್ಬೇಕು. ಆಗೋದಿಲ್ಲಪ್ಪ ನನ್ನ ಹತ್ರ ಅಂತ ಹೇಳಿದಾಗ ಎದ್ದು ಬರಬೇಕು. ಯಾಕಂದ್ರೆ ನಮ್ಮ ಭಕ್ತಿಗೆ ಅಲ್ಲಿ ನಮಗೆ ಜಾಗ ಇಲ್ದ ಅಂತ ಅನಿಸ್ತಾ ಇದ್ದಾಗ ಇನ್ನೂ ಜಾಸ್ತಿ ಇದ್ರೆ ನಮ್ಮ ಭಕ್ತಿ ಕೊಚ್ಕೊಂಡು ಹೋಗುತ್ತೆ. ಯಾಕಂದ್ರೆ ನಾವು ಅಷ್ಟು ಗಟ್ಟಿ ಇಲ್ಲ ಮನಸ್ಸಿನಲ್ಲಿ. ಈಗ ಶರಣಾಗತಿ ಇಲ್ಲದೆ ಇರುವಂತದ್ದೊಂದು ನಾವು ನೋಡೋಣ. ಇದು ರಾವಣ. ರಾವಣನಿಗೆ ತುಂಬಾ ಜನ ಬುದ್ಧಿವಾದವನ್ನ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಅವನ ಹೆಂಡತಿ ಕೂಡ ಹೇಳ್ತಾ ಇದ್ಲು, ಮಂಡೋದರಿ. ಪತಿವ್ರತೆಗಳ ಹೆಸರಿನಲ್ಲಿ ಅವಳ ಹೆಸರು ಕೂಡ ಬರುತ್ತೆ. ಹೇಳ್ತಾ ಇದ್ಲು ಅವಳು, ಬೇಡ ಬೇಡ, ಯಾಕೆ ಸುಮ್ಮನೆ ನೀನು ಕಷ್ಟಪಡ್ತಾ ಇದ್ದೀಯಾ, ಕಳಿಸ್ಬಿಡು, ನಿನಗೆ ಇಷ್ಟೊಂದಿದೆ, ಇಷ್ಟೊಂದು ಜನ ಇದ್ದಾರೆ, ಎಷ್ಟು ಹೆಣ್ಣಿದೆ ನಿನ್ನ ಹತ್ರ ಆಲ್ರೆಡಿ, ಎಲ್ಲದೂ ಇದೆ, ಯಾಕೆ ಬೇಕು ನಿನಗೆ? ಕೇಳಲಿಲ್ಲ ಮಾತನ್ನ. ವಿಭೀಷಣ ಹೇಳ್ತಾ ಇದ್ದ, ಕೇಳಲಿಲ್ಲ ಮಾತನ್ನ. ಮೊದಲಿನಿಂದ ಬ್ರಹ್ಮ ಆದಿಯಾಗಿ ಜನ ಹೇಳ್ಕೊಂಡ್ ಬರ್ತಾ ಇದ್ರು, ನೀನು ಬ್ರಾಹ್ಮಣನಪ್ಪ, ಬ್ರಾಹ್ಮಣ ಆಗಿ ನೀನ್ ಈ ತರ ನೀಚ ಕೆಲಸವನ್ನ ಮಾಡಬೇಡ ನೀನು. ಕೇಳ್ತಾ ಇರ್ಲಿಲ್ಲಾಗಿತ್ತು. ಯುದ್ಧ ಶುರು ಆದ್ರ ಮೇಲೂ ಕೂಡ ಕುಂಭಕರ್ಣ ಬಂದು ಹೇಳ್ತಾನೆ, ಯಾಕೆ ಎಬ್ಸಿರಿ ನನ್ನ ಅಂತ ಕೇಳಿದಾಗ ಇವನು ಹೇಳ್ತಾನೆ, ಇಲ್ಲ ಸೀತೆಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದ್ಬಿಟ್ಟಿದೀನಿ, ಸಹಾಯ ಬೇಕು. ನಿನಗ್ ಬುದ್ಧಿ ಇಲ್ವಾ ನಿನಗೆ? ಯಾಕೆ ಬೇಕಿತ್ತು? ವಾಪಸ್ ಕೊಟ್ಬಿಡು, ಬಿಟ್ಬಿಡು ಇದನ್ನೆಲ್ಲ ಅಂತ ಹೇಳ್ತಾನೆ. ಆಗ ರಾವಣ, ನನ್ನ ತಮ್ಮ ಹೌದೋ ಅಲ್ಲೋ, ನೀನು ಸಹಾಯ ಮಾಡ್ತೀಯೋ ಇಲ್ಲೋ ಅಂತ ಕೇಳಿದಾಗ ಇವನು ಕುಂಭಕರ್ಣ ಕೂಡ ಹೌದು ಅಣ್ಣನಿಗೆ ಸಹಾಯ ಮಾಡೋಣ ಅಂತ ಹೋಗಿ ಅವನು ಕೂಡ ಸಾವನ್ನಪ್ತಾನೆ. ಎಲ್ಲರೂ ಕೂಡ ರಾವಣನಿಗೆ ಬುದ್ಧಿವಾದ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಆದ್ರೆ ಅವನು ಆ ಮಾತುಗಳನ್ನ ತಲೆಗೆ ಹಾಕೊಳ್ಳಿಲ್ಲ. ನಮಗೂ ಕೂಡ ಬಹಳಷ್ಟು ದಾರಿಯಿಂದ ಬುದ್ಧಿವಾದಗಳು ಬರ್ತಾ ಇರ್ತವೆ, ಒಳ್ಳೆಯ ಮಾತುಗಳನ್ನು ಜನ ಹೇಳೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ನಾವು ಅದಕ್ಕೆ ಕಿವಿ ಮುಚ್ಕೊಂಡು ಕೂತಿರ್ತೀವಿ. ಬಿಡಪ್ಪ, ನನ್ನ ಕೆಲಸ ನಾ ಮಾಡ್ಕೊಳ್ತೀನಿ, ನಿನಗೆ ಯಾಕೆ ಬೇಕು, ನನ್ನ ಜೀವನ ನಾನು ನೋಡ್ಕೊಳ್ತೀನಿ, ಈ ತರ ಮಾಡ್ಕೊಂಡು ಬರ್ತಾ ಇದ್ರೆ ನಾವು ಯಾವತ್ತಾರು ಒಂದಿನ, ಅಂದ್ರೆ ಕೆಟ್ಟ ದಾರಿಯಲ್ಲಿ ಇದ್ದೀವಿ ಅಂತ ಆದ್ರೆ ನಮ್ಮ ಮನಸ್ಸೇ ಅದಕ್ಕೆ ಸಾಕ್ಷಿ ಇರುತ್ತೆ. ಬೇರೆ ಯಾರು ಬಂದು ನೀನ್ ಕೆಟ್ಟವನು ಅಂತ ಪ್ರೂವ್ ಮಾಡ್ಬೇಕು ಅಂತಿಲ್ಲ ಜೀವನದಲ್ಲಿ. ನಾವು ಕೆಟ್ಟವರ ಒಳ್ಳೆಯವರು ಅಂತ ಹೇಳ್ಕೊಂಡು ನಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ನಾವು ಏನೇನು ಕೆಟ್ಟ ಕೆಲಸ ಮಾಡ್ತಾ ಇದ್ದೀವಿ, ನಾವು ಹೇಗೆ ಉದ್ಧಾರ ಆಗಬಹುದು, ನಮ್ಮ ಮನಸ್ಸು ನಮಗೆ ಹೇಳ್ತಾ ಇರುತ್ತೆ. ಅದನ್ನ ಕೇಳಿಸ್ಕೊಳ್ಳೋ ಅಷ್ಟು ಪರಿಜ್ಞಾನ ನಮಗಿರಬೇಕು. ಹೊರಗಡೆಯಿಂದನೂ ಬರ್ತಾ ಇರುತ್ತೆ. ನಾವು ಯಾವುದನ್ನೂ ಕೇಳಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಆ ಶರಣಾಗತಿಗೆ ವಿರುದ್ಧವಾಗಿ ಹೋದ್ರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ರಾವಣ ತರಹ ನಮ್ಮ ಸಂಹಾರ ಆಗುತ್ತಪ್ಪ. ಅಲ್ಲೂ ಕೂಡ ಬೇರೆ ಬೇರೆ ನಮಗೆ ಏನು ಆಪ್ಷನ್ ಸಿಗಬಹುದು. ರಾಮ ಮೊದಲು ರಾವಣನ ಏನು ತಲೆಯನ್ನ ತೆಗಿತಾ ಇದ್ನಂತೆ. ರಾವಣನಿಗೆ 10 ತಲೆ ಅಲ್ವಾ, ಒಂದ್ ತಲೆ ತೆಗೆದ ಹಾಗೂ ಇನ್ನೊಂದ್ ತಲೆ ಬರ್ತಿತ್ತು, ಒಂದ್ ತಲೆ ತೆಗೆದ ಹಾಗೂ ಇನ್ನೊಂದ್ ತಲೆ ಬರ್ತಿತ್ತು. ಆಗ ವಿಭೀಷಣ ಬಂದು ಹೇಳ್ತಾನೆ, ಇಲ್ಲ ಇಲ್ಲ, ಇವನು ಅಮರ ಆಗಿದ್ದಾನೆ, ತಲೆ ತೆಗೆದ್ರೆ ಉಪಯೋಗ ಇಲ್ಲ, ನೀನು ಅವನ 2 ಕತೆ ಬರುತ್ತೆ, ಒಂದು ನಾಭಿಗೆ ಹೊಡಿ ಅಂತ ಹೇಳಿದ್ರಂತೆ, ಇನ್ನೊಂದು ಹೃದಯಕ್ಕೆ ಹೊಡಿ ಅಂತ. 2 ತರದಲ್ಲಿ ಹೇಳ್ತಾರೆ. ಆ ನಾಭಿಗೆ ನೀನು ಬಾಣವನ್ನಿಡು, ಆಗ ರಾವಣನ ಸಂಹಾರ ಆಗುತ್ತಪ್ಪ. ನಾವು ಇದರಿಂದ ಅರ್ಥ ಮಾಡ್ಕೊಳ್ಳೋದು ಏನಪ್ಪಾ ಅಂತ ಹೇಳಿದ್ರೆ, ನಾವು ಕೆಟ್ಟ ಕೆಲಸಗಳು ಅಂತ ಹೇಳಿದ್ರೆ ಇದು ಈ ವೀಡ್ಸ್ ಅಂತ ಹೇಳಿದ್ರೆ ಏನು, ಈ ಬೆಳೆದೇ ಹೋಗಿರೋಂತಹ ಒಂದು ಗಿಡ, ಅದ್ರ ನಾವು ಅಲ್ಲಲ್ಲೇ ಕ್ರಾಪ್ ಮಾಡ್ತಾ ಇದ್ದೀವಿ, ಒಂದೊಂದೇ ಎಲೆ ಕಟ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡ್ರೆ ಮತ್ತೆ ಚಿಗುರ್ತಾ ಇರುತ್ತೆ ಅದು. ನಾವು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ತಾ ಹೋದಾಗೂ ಜಾಸ್ತಿ ಚಿಗುರುತ್ತೆ ಅದು. ಅದಕ್ಕೆ ಅದನ್ನ ಏನ್ ಮಾಡ್ಬೇಕು,
ಬೇರು ಸಮೇತ ಕಿತ್ತು ಬಿಡ್ಬೇಕಪ್ಪ. ರಾಮ ಆ ಕೆಲಸ ಮಾಡ್ದ, ರಾವಣನನ್ನ ಬೇರು ಸಮೇತ ತೆಗೆದು ಬಿಟ್ಟ. ಸೊ ಈ ತರಹದಲ್ಲಿ ನಮಗೂ ಕೂಡ ಅರ್ಥ ಆಗುತ್ತೆ, ಶರಣಾಗತಿಗೆ ವಿರುದ್ಧವಾಗಿ ಹೋದ್ರೆ ಏನಾಗುತ್ತೆ. ಕೊನೆಯದಾಗಿ ಇದು ಒಂದು ಶ್ಲೋಕವನ್ನು ನಾವು ನೋಡೋಣ. ಇದು ವಿಭೀಷಣ ಬಂದಾಗ ಹೇಳ್ತಾ ಇರೋದು. ನಾನೇನು ಕಥೆಯನ್ನ ಹೇಳಿದೆ ಅವಾಗ, ರಾಮ ಹೇಳ್ತಾನೆ, ಸಕೃದೇವ ಪ್ರಪನ್ನಾಯ ತವಸ್ಮೀತಿ ಚಯಾಚತೆ. ಒಂದು ಸತಿ ಯಾರಾದ್ರೂ ಬಂದ್ರು ಸಾಕಪ್ಪ, ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ. ನಾನು ವ್ರತ ಮಾಡ್ತಾ ಇದ್ದೀನಿ, ನಾನು ಮಾತು ಕೊಡ್ತಾ ಇದ್ದೀನಿ, ಒಮ್ಮೆ ಆದ್ರೂ ನಿನ್ನನ್ನು ಬಿಟ್ಟು ನನಗೆ ಯಾರೂ ಇಲ್ಲಪ್ಪ ಅಂತ ಹೇಳ್ಕೊಂಡು ಯಾರಾದ್ರೂ ನನಗೆ ಶರಣಾಗ್ಬಿಟ್ರು ಅಂತ ಹೇಳಿದ್ರೆ ಅವರಿಗೆ ಎಲ್ಲ ರೀತಿಯಲ್ಲಿ ಎಲ್ಲ ಜೀವಭೂತಗಳಿಂದ ನಾನು ಅಭಯವನ್ನ ಕೊಡ್ತೇನೆ. ಸೊ ಈ ತರಹದಲ್ಲಿ ನಮಗೆ ಸಂಕಟದಲ್ಲಿ, ವಿನಯದಲ್ಲಿ, ಧರ್ಮ ರಕ್ಷಣೆಯಲ್ಲಿ, ಸೇವೆಯಲ್ಲಿ, ಭಕ್ತಿಯಲ್ಲಿ ನೋಡಿ, ಒಬ್ಬೊಬ್ಬರದ್ದು ಒಂದೊಂದು ತರದಲ್ಲಿ ಇತ್ತು ಇಲ್ಲಿ ಅಲ್ವಾ. ಸಂಕಟ ಯಾರಿಗೆ ಬಂದಿತ್ತು? ಸಂಕಟ ಸುಗ್ರೀವನಿಗೆ ಬಂದಿತ್ತು ಸಂಕಟ. ಹಾಗೆ ವಿನಯವನ್ನ ಭರತ ಮಹಾರಾಜ ತೋರಿಸಿದ್ದ. ಭರತ ತುಂಬಾ ವಿನಯವಾಗಿ ಅವನ ಶರಣಾಗಿದ್ದ. ಧರ್ಮ ರಕ್ಷಣೆ ಜಟಾಯು, ಧರ್ಮ ರಕ್ಷಣೆ ಅದರಲ್ಲಿ. ಸೇವೆ ಆಂಜನೇಯ ಆಗಿರಬಹುದು, ಶಬರಿ ಆಗಿರಬಹುದು ಅಲ್ವಾ. ಭಕ್ತಿ ಮಾಡೋದ್ರಲ್ಲಿ ಅದರಲ್ಲೂ ಕೂಡ ವಿಭೀಷಣ ಆಗಿರ್ಬೋದು, ಆಂಜನೇಯ ಆಗಿರಬಹುದು. ನಿಷ್ಕಲ್ಮಶವಾದ ಭಕ್ತಿ, ಬೇರೆ ಬೇರೆ ತರಹದಲ್ಲಿ ಇದನ್ನ ಮಾಡಿಕೊಂಡು ನಮಗೆ ಶರಣಾಗತಿಯ ಒಂದು ಮಹತ್ವವನ್ನ ತೋರಿಸಿದ್ದಾರೆ. ನಾವು ಪ್ರಭುಪಾದರ ಒಂದು ಜೀವನವನ್ನು ಅವಲೋಕನ ಮಾಡಿದ್ರೆ ಸಾಕು. ತಮ್ಮ ಇಳಿ ವಯಸ್ಸಿನಲ್ಲಿ ಪ್ರಭುಪಾದರಿಗೆ ಏನು ನೆಸೆಸಿಟಿ ಇರಲಿಲ್ಲ, ನಾನು ಹೋಗಿ ಬೇರೆ ದೇಶಕ್ಕೆಲ್ಲ ಹೋಗಿ ಕಷ್ಟಪಡಬೇಕು ಇರಲಿಲ್ಲ ಅವರಿಗೆ. ಆದ್ರೂ ತಮ್ಮ ಗುರುಗಳು ಹೇಳಿದ್ದಾರಪ್ಪ, ನಿನಗೆ ಸಾಧ್ಯ ಆಯ್ತು ಅಂತ ಹೇಳಿದ್ರೆ ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಮಾಡು, ನೀನು ಇಂಗ್ಲಿಷ್ನಲ್ಲಿ ಪ್ರಿಂಟ್ ಮಾಡಿ ಬುಕ್ಕನ್ನ ವಿತರಣೆ ಮಾಡು, ಅಲ್ಲಿ ನೀಡಿದೆ. ಆ ಒಂದು ಮಾತನ್ನ ಇಟ್ಕೊಂಡು ಪ್ರಭುಪಾದರು ಇಷ್ಟು ದೊಡ್ಡ ಒಂದು ಕುಟುಂಬವನ್ನ ತಯಾರು ಮಾಡಿದ್ದಾರೆ. ಪ್ರಭುಪಾದರು ಹೇಳ್ತಾರೆ, ನನ್ನ ಇಷ್ಟೊಂದು ಎಲ್ಲ ಕೆಲಸಕ್ಕೆ ಒಬ್ಬ ಭಕ್ತನಾದ್ರೂ ಸಾಕು, ನಾನು ಮಾಡ್ತಿರೋ ಒಂದು ಶ್ರಮಕ್ಕೆ ಪ್ರತಿಫಲ ಸಿಕ್ತು ಅಂತ ಅನ್ಕೊಳ್ತೀನಿ ನಾನು. ಇದು ಪ್ರಭುಪಾದಲ್ಲಿ ನಾವು ಕಾಣಬಹುದಂತ ಒಂದು ಶರಣಾಗತಿ. ಹೀಗೆ ನಾವು ಕೂಡ ನಾವು ಏನ್ ಮಾಡ್ತಾ ಇದ್ದೇವೋ, ಅದು ದೊಡ್ಡದಾಗಲಿ ಚಿಕ್ಕದಾಗಲಿ ಅಥವಾ ಮೀಡಿಯೋಕರ್ ಕೆಲಸ ಆಗಲಿ, ಏನಾಗ್ತಾ ಇರಲಿ, ನಾವು ಭಕ್ತಿಯಲ್ಲಿ ಏನ್ ಮಾಡ್ತಾ ಇದ್ದೀವೋ ಅದರಲ್ಲಿ ನಿಷ್ಕಲ್ಮಶವಾಗಿ ಸ್ವಂತ ಮನಸ್ಸಿನಿಂದ, ಯಾರೋ ಹೇಳ್ತಾರೆ ನಾನು ಮಾಡ್ಬೇಕು, ನಾನು ಇಷ್ಟು ಮಾಡ್ಬೇಕಪ್ಪ ಇವತ್ತು ಹಾಗಾಗಿ ಮಾಡ್ತೀನಿ, ಆ ತರಹದಲ್ಲಿ ನಾವು ಎಕ್ಸಾಮಿಗೆ ಪ್ರಿಪೇರ್ ಆದಾಗೆ ಅಥವಾ ಆಫೀಸ್ನಲ್ಲಿ ನಾನು ಇಷ್ಟು ಟಾಸ್ಕ್ ಮುಗಿಸ್ಬೇಕು, ಇಷ್ಟು ಜೀರಾ ಟಿಕೆಟ್ ಕ್ಲೋಸ್ ಮಾಡಬೇಕು, ನಾನು ಹೀಗೆಲ್ಲ ಮಾಡ್ಬೇಕು ಅಂತ ಅನ್ನೋ ತರದಲ್ಲಿ ನಾನು ಇದನ್ನ ಮಾಡಿದ್ರೆ ಸಿಗುತ್ತೆ, ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಆದ್ರೆ ಸ್ವಂತ ಮನಸ್ಸಿನಿಂದ ಮಾಡಿದಷ್ಟು ಬೇಗ ಹಾಗೂ ಅಷ್ಟು ಏನು ಸ್ವಚ್ಛವಾಗಿ ನಮಗೆ ಭಕ್ತಿ ಸಿಕ್ಕೋದಿಲ್ಲ. ನಾವು ಆ ತರಹದಲ್ಲಿ ನಮಗೆ ಬೇರೆ ಯಾರು ಇಲ್ಲಪ್ಪ, ಬೇರೆ ಯಾರು ಇದ್ರೂ ಕೂಡ ನಾನು ಭಗವಂತನನ್ನ ಮಧ್ಯದಲ್ಲಿ ಇಟ್ಟುಕೊಂಡು ಆ ತರಹದಲ್ಲಿ ಆ ಕೆಲಸವನ್ನು ಮಾಡ್ತೇನೆ. ಬೇರೆ ಯಾರು ಇಲ್ಲಪ್ಪ ನೀನೇ ಗತಿ ಅನ್ನೋದು ಒಂದು. ಯಾವ್ದಾದ್ರೂ ಇದ್ರೂ ಕೂಡ, ಈಗ ನನಗೆ ಹೋಗ್ಬೇಕು ಎಲ್ಲೋ ಒಂದ್ ಕಡೆ, ನಾನು ಪ್ರಯಾಣ ಮಾಡ್ಬೇಕು, ನನಗೆ ಒಂದಿಷ್ಟು ದುಡ್ಡು ಬೇಕು ಅಂತ ಅನ್ಕೋಣ, ನನ್ನ ಹತ್ರ ಎಲ್ಲ ಇದೆ, ಹಾಗಾಗಿ ಇವತ್ತು ದೇವ್ರ ನಾನು ಪೂಜೆ ಮಾಡ್ಬೇಕು ಅಂತಿಲ್ಲ, ಯಾಕಂದ್ರೆ ಇದೆ ನನ್ನ ಹತ್ರ. ನನಗೆ ಅಮೆರಿಕಕ್ಕೆ ಹೋಗ್ಬೇಕು, ನನ್ನ ಹತ್ರ ಏನೂ ಇಲ್ಲ, ಅವಾಗ ದೇವ್ರೇ ಅಮೆರಿಕ ಕಳ್ಸಪ್ಪ. ನಮ್ಮ ಹತ್ರ ಎಲ್ಲ ಇದ್ರೂ ನಾವು ದೇವ್ರ ಭಕ್ತಿ ಮಾಡಬೇಕು. ನನ್ನ ಒಂದು ಪೂರ್ವ ಜನ್ಮದ ಕರ್ಮಕ್ಕಾಗಿ ನನ್ನ ಹತ್ರ ಇವತ್ತು ಇಷ್ಟೆಲ್ಲ ಇದೆ, ಅಥವಾ ನನ್ನ ಒಂದು ಪೂರ್ವ ಜನ್ಮದ ಕರ್ಮಕ್ಕಾಗಿ ನನ್ನ ಹತ್ರ ಇವತ್ತು ಏನೂ ಇಲ್ಲ ಅಲ್ವಾ. ನನಗೆ ಭಗವಂತ ನಾನು ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ದೊಡ್ಡ ಮಟ್ಟದಲ್ಲಿ ಕೊಡೋ ಕಷ್ಟವನ್ನ ಚಿಕ್ಕದಾಗಿ ಕೊಡ್ತಾ ಇದ್ದಾನೆ, ಅಥವಾ ಯಾವುದೋ ಒಂದು ಸುಕೃತಿಗಾಗಿ ಇವತ್ತು ನನಗೆ ಒಂದ್ ಸ್ವಲ್ಪ ಐಶ್ವರ್ಯನೋ ಏನೋ ಬಂದಿದೆ, ನನ್ನ ಅಹಂಕಾರವನ್ನ ಬದಿಗಿಟ್ಟು ನಾನು ಕೆಲಸವನ್ನ ಭಕ್ತಿಪೂರ್ವಕವಾಗಿ ಮಾಡ್ಕೊಂಡು ಹೋಗ್ತೇನೆ ಅಂತ ಹೇಳ್ಕೊಂಡು ನಾವು ಭಗವಂತನಲ್ಲಿ ಶರಣಾಗೋಣ. ಇಷ್ಟು ಹೇಳ್ತಾ ಈ ಶರಣಾಗತಿಯ ಒಂದು ಮಾತುಗಳನ್ನ ನಾವಿಲ್ಲಿ ಮುಗಿಸೋಣ. ಒಂದು 10 ನಿಮಿಷ ಲೇಟ್ ಆಗ್ಬಿಡ್ತು, ಕ್ಷಮಿಸ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ.
ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹಾ ಪ್ರಭು. ಪ್ರಭು, ಇವತ್ತು ನೀವು ಶರಣಾಗತಿ ಬಗ್ಗೆ ಅಯೋಧ್ಯೆ ಎಲ್ಲಾ ಅಯೋಧ್ಯೆ ಕಾಂಡ ಎಲ್ಲಾ ಕಾಂಡದ ಬಗ್ಗೆ ಚೆನ್ನಾಗಿ ವಿವರಣೆ ಕೊಟ್ಟಿದ್ರಿ ಇವತ್ತು. ಈಗ ನನ್ನ ಪ್ರಶ್ನೆ ಅಂದ್ರೆ, ಈಗ ನಾವು ಕಲಿಯುಗದಲ್ಲಿ ಭೌತಿಕ ಜಗತ್ತಿನಲ್ಲಿ ಇದ್ದೇವೆ. ಇಲ್ಲಿಗೆ ನೀವು ಯಾರಿಗಾದ್ರೂ ಶರಣಾಗತಿ ಅಂದ್ರೆ ಹಾಗೆ ಅಂದ್ರೆ ಅಷ್ಟು ಸುಲಭವಾಗಿ ಯಾರು ಶರಣಾಗತರಾಗುದಿಲ್ಲ. ಅದು ದೇವರಲ್ಲಿ ಶರಣಾಗತರ ಅಂದ್ರೆ ಅವ್ರು ಹೇಳ್ತಾರೆ, ಯಾಕೆ ನನಗೆಲ್ಲ ಗೊತ್ತಿದೆ, ನಾನೇ ಎಲ್ಲ ಮಾಡ್ಬೋದು, ದೇವ್ರಿಗೆ ಶರಣಾಗತಿ ಆಗೋದು ಬಿಡಿ, ನೀವು ನಿಮ್ಮ ತಂದೆ ತಾಯಿಗೆ ಅಥವಾ ಯಾರಿಗಾದ್ರೂ ನಿಮ್ಮ ಸಹೋದರಿಗೆ ಯಾರಿಗೂ ಶರಣಾಗತಿ ಆಗಿ ಅಥವಾ ಅವ್ರು ಹೇಳಿದ ಮಾತು ಒಳ್ಳೇದ್ ಮಾತು ಕೇಳಿ ಅಂದ್ರೂ ಆ ಭಾವ ಮತ್ತೆ ಅಹಂಕಾರ ಇದೆ ಜನಕ್ಕೆ. ಸೊ ಅಹಂಕಾರನ ಹೇಗೆ ಕಡಿಮೆ ಮಾಡ್ಬೇಕು, ಮತ್ತು ಭಕ್ತಿ ಸೇವೆಯಲ್ಲಿ ನಾವು ಶರಣಾಗತಿಯನ್ನ ಹೇಗೆ ಅಂದ್ರೆ ನಾವು ಅದನ್ನ ಹೇಗೆ ಅಳವಡಿಸ್ಕೋಬೇಕು, ಅದರಿಂದ ನಮ್ಮ ಉದ್ಧಾರ ಆಗ್ತದಂತ ನನ್ಗೆ ಸ್ವಲ್ಪ ವಿವರಣೆ ಬೇಕು. ಪ್ರಭುಜಿ ಅವ್ರು ಕೇಳ್ತಾ ಇದ್ದಾರೆ, ಹೇಗೆ ಬೇರೆಯವ್ರಿಗೆ ಹೇಳ್ಬೇಕು ಅನ್ನೋದು ಒಂದಲ್ವ ಪ್ರಭು? ನೀವ್ ಎರಡು ಪ್ರಶ್ನೆ ಕೇಳಿದ್ರಿ. ಒಂದು ಬೇರೆಯವ್ರಿಗೆ ಹೇಳೋದು, ಇನ್ನೊಂದು ನಾವು ಅರ್ಥ ಮಾಡ್ಕೊಳ್ಳೋದು ಹೇಗಪ್ಪ. ಮೊದಲನೇದಾಗಿ ನಾವ್ ಈ ಪ್ರಪಂಚದಲ್ಲಿ ಯಾರನ್ನು ತಿರುಗಿಸೋದಕ್ ಆಗೋದಿಲ್ಲ, ಅದು 100%. ನಾನು ಕಾಲೇಜಿಗೆ ಹೋದಾಗ ನಮ್ಮ ಪ್ರೊಫೆಸರ್ ಅವ್ರು ಹೇಳ್ತಾ ಇದ್ರು, ಕುದುರೆನ ನೀರನ್ನ ಹತ್ರ ತಗೊಂಡೋಗಿ ನಾವು ದೂಡ್ಬೋದು, ನೀರ್ ಕುಡಿ ಅಂತ ಹೇಳ್ಕೊಂಡು, ಆದ್ರೆ ಅದ್ರ ಬಾಯಿ ಓಪನ್ ಮಾಡಿಸಿ ನೀರ್ ಹಾಕೋದಕ್ ನಮ್ಗೆ ಆಗೋದಿಲ್ಲಪ್ಪ. ಹಾಗಾಗಿ ನಾವು ಬೇರೆಯವರಿಗೆ ಶರಣಾಗತಿಯನ್ನ ನಾನು ಹೋಗಿ ತಗೊಂಡೋಗಿ ಕೊಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ನಾವು ಅವರಿಗೆ ಅವಕಾಶ ಮಾಡ್ಕೊಡ್ಬಹುದಪ್ಪ. ಹೇಗೆ ಕುದುರೆಯನ್ನ ಕರ್ಕೊಂಡೋಗಿ ಕೆರೆ ತನಕ ಕರ್ಕೊಂಡೋಗಿ ಬೇಕಾದ್ರೆ ಕುತ್ತಿಗೆಯನ್ನು ಹಿಡ್ಕೊಂಡು ದೂಡ್ಬಹುದು. ನಾವು ಹಾಗೆ ನೋಡಪ್ಪ ಭಕ್ತಿ ಮಾಡು ಇಷ್ಟೆಲ್ಲ ಇದೆ ಎಲ್ಲ ಇದೆ ಅಂತ ಹೇಳ್ಕೊಂಡು ತೋರಿಸಬಹುದು. ಬಿಟ್ರೆ ನಾವೇ ನೀರ್ ಕುಡಿಸ್ತೀವಿ ಅಂತ ಹೇಳಿದ್ರೆ ಅದು ರೋಬೋಟ್ ಆಗ್ಬಿಡುತ್ತೆ. ಅದು ಸಾಧ್ಯ ಇಲ್ಲ. ನಾವು ಅವಕಾಶವನ್ನ ಮಾಡ್ಕೊಡ್ಬೇಕು. ಎಲ್ಲರಿಗೂ ಮುಕ್ತ ಅವಕಾಶ ಇರಲೇಬೇಕು. ಅದು ನಮ್ಮ ಸ್ವಂತ ಮನಸ್ಸಿನಿಂದ. ನಾವು ಒಮ್ಮೊಮ್ಮೆ ಅನ್ಕೊಳ್ತೇವೆ, ಇವರು ಭಕ್ತಿಗೆ ಬರ್ಲಿ ಅಂತ ಹೇಳ್ಕೊಳ್ಳಿ, ನಮ್ದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ, ಬೇರೆಯವ್ರನ್ನ ಭಕ್ತಿ ಕರ್ಕೊಂಡ್ ಬರ್ಬೇಕು, ಹಾಗಾಗಿ ನಾ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಅವ್ರೇನೊಂದ್ ಸ್ವಲ್ಪ ಮಾಡ್ತಾ ಇಲ್ವಾ, ಇವ್ರನ್ನ ಬಿಟ್ಬಿಡೋಣ, ಬೇರೆ ಯಾರನ್ನಾರು ನೋಡಕ್ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಆ ತರದಲ್ಲಿ ಮಾಡಿದ್ರೆ ಅರ್ಧಕ್ಕರ್ಧ ಜನ ಅಲ್ವಾ. ನಾವು ಏನು ಅನ್ಕಂಡೀಷನಲಿ ಪ್ರೀತಿಯನ್ನ ತೋರಿಸ್ತಾ ಇದ್ದೀವಿ ಜನರಿಗೆ ಅಂತ ಹೇಳಿದ್ರೆ, ಅವ್ರಿಗೆ ಏನೂ ಇಲ್ಲ ಅಂತ ಹೇಳಿದ್ರು ಒಂದು ಒಳ್ಳೆ ಏನು ಒಪಿನಿಯನ್ ಬರುತ್ತೆ ನಮ್ಮ ಮೇಲೆ, ಈ ಮನುಷ್ಯ ಒಳ್ಳೆಯವನಪ್ಪ, ಇವನ್ ಮಾಡ್ತಿರ ಸರಿ ಇದೆಯಪ್ಪ, ಅಷ್ಟಾದ್ರೂ ಅವರು ಅನ್ಕೊಳ್ತಾರೆ. ಕಾಲಕ್ರಮೇಣ ಯಾವತ್ತಾದ್ರೂ ಅವ್ರಿಗೆ ಇನ್ನೊಂದು ಆಪ್ಷನ್ ಸಿಗುತ್ತೆ. ಕೃಷ್ಣ ಹೇಳ್ತಾರೆ, ನಾನು ಎಲ್ಲರಿಗೂ ಆಪ್ಷನ್ಸ್ ಕೊಡ್ತೀನಪ್ಪ. ಆಪ್ಷನ್ಸ್ ಬರ್ತಾನೆ ಇರುತ್ತೆ ಜೀವನದಲ್ಲಿ, ಪದೇ ನಮಗೆ ಭಕ್ತಿ ಮಾಡೋದಕ್ಕೆ ದಾರಿ ಓಪನ್ ಆಗ್ತಾ ಇರುತ್ತೆ. ನಾವು ಅದನ್ನ ಹೇಗೆ ತಗೊಳ್ತೀವಿ ಅನ್ನೋದು ನಮಗ್ ಬಿಟ್ಟಿದ್ದು. ಇದು ಬೇರೆಯವರಿಗೆ ಹೇಳುವಂಥದ್ದು. ಅದಕ್ಕಿಂತ ಮೊದಲು ನಾವು ನೋಡ್ಬೇಕಾಗಿರೋದು, ನಾನು ಹೇಗೆ ಶರಣಾಗತಿ ಆಗ್ತಾ ಇದ್ದೇನಪ್ಪ. ನಾನು ಹೇಳಿದೆ ಅಲ್ವಾ, ಹಾಗೆ ನಾನು ದಿನ ಇಷ್ಟು ರೌಂಡು ಜಪ ಮಾಡ್ತಾ ಇದ್ದೀನಿ, ನಾನು ಇಷ್ಟು ಪುಸ್ತಕನ ಓದ್ತಾ ಇದ್ದೀನಿ, ನಾನು ಇದೆಲ್ಲ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಶರಣಾಗಿದ್ದೀನಿ. ನಾನು ಇದು ಹೇಗೆಪ್ಪ ಅನಲಜಿ ಅಂತ ಹೇಳಿದ್ರೆ, ನಾನು ದಿನ ಐರನ್ ಮಾಡಿರುವಂತ ಬಟ್ಟೆನೆ ಹಾಕೊಳ್ತಾ ಇದ್ದೀನಿ ಶಾಲೆಗೆ ಹೋಗೋದಕ್ಕೆ, ಟೈ ಹಾಕೊಳ್ತಾ ಇದ್ದೀನಿ, ದಿನ ಶೂನ ಒರೆಸ್ಕೊಂಡು ಶಾಲೆಗೆ ಹೋಗ್ತಾ ಇದ್ದೀನಿ, ಪ್ರತಿದಿನ ಶಾಲೆ ಶುರು ಆಗೋದಕ್ಕೆ 5 ನಿಮಿಷ ಮೊದಲೇ ಶಾಲೆಗೆ ಹೋಗಿ ನಿಂತಿರ್ತೀನಿ ನಾನು, ಹಾಗಾಗಿ ನಾನು ಎಕ್ಸಾಮ್ನಲ್ಲಿ ಪಾಸ್ ಆಗ್ತೀನಿ. ಇದೆಲ್ಲದು ರೂಲ್ಸ್ ರೆಗ್ಯುಲೇಷನ್ಸ್ ಟರ್ಮ್ಸ್ ಕಂಡೀಷನ್ಸ್ ಇರೋದು ಒಂದು ಹಂತಕ್ಕೆ. ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ಅದರಲ್ಲೇ ಬರ್ಕೊಂಡ್ಬಿಟ್ಟಿದೆ ಆಧ್ಯಾತ್ಮ. ನಾವು ಹೊರಗಡೆಯಿಂದ ಎಲ್ಲದನ್ನು ಮಾಡ್ಲೇಬೇಕು. ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ನಮ್ಮ ಆಚಾರ್ಯರು ಇರೋದ್ರಲ್ಲಿ ಕಡಿಮೆ ಮಾಡಿ ಕೊಟ್ಟಿದ್ದಾರೆ, ನೀವಿಷ್ಟು ಮಾಡಿ ಅಂತ ಹೇಳ್ಕೊಂಡು ಅದನ್ನ ಮಾಡ್ಲೇಬೇಕು. ಆದ್ರೆ ಇಟ್ ಈಸ್ ನಾಟ್ ಸಫಿಶಿಯಂಟ್. ನಮ್ಮಲ್ಲಿ ನೆಸೆಸರಿ ಅಂಡ್ ಸಫಿಶಿಯಂಟ್ ಕಂಡೀಷನ್ಸ್ ಅಂತ ಬರುತ್ತೆ ಅಲ್ವಾ, ಇದು ಸಫಿಶಿಯಂಟ್ ಆಗದೆ ಇರಬಹುದು. ನಾವು ಶರಣಾಗತಿ ಅಂತ ಹೇಳೋದು ನಮ್ಮ ಮನಸ್ಸಿನಿಂದ ಬರಬೇಕು. ಅದನ್ನು ಬೇರೆ ಯಾರೋ ಬಂದ್ಕೊಂಡು ನಮಗ್ ಹೇಳಿದ್ರು, ನಾವು ಬೇರೆಯವ್ರಿಗೆ ಹೇಳಿದ್ರು ಆಗೋದಿಲ್ಲ. ಅದು ನಮಗ್ ಬೇರೆ ಯಾರೋ ಬಂದು ನಿನ್ನ ಶರಣಾಗತಿ ಆಗು ಅಂತ ಹೇಳಿದ್ದಾರೆ, ಹಾಗಾಗಿ ನಾನು ಆಗಿದ್ದೀನಿ ಅಂತ ಹೇಳಿದ್ರೆ ಅದು ಇವತ್ತಲ್ಲ ನಾಳೆ ಅದು ಬಿದ್ದು ಹೋಗುತ್ತೆ. ಅದು ನಮ್ಮ ಮನಸ್ಸಿನಿಂದನೇ ಬರಬೇಕು. ನಮ್ಮ ಮನಸ್ಸಿಗೆ ನಾವು ಅನ್ಕೊಳ್ಬೇಕು, ನಾನು ಭಗವಂತನಿಗೆ ಶರಣಾಗ್ಬೇಕಪ್ಪ. ಯಾಕಾಗ್ಬೇಕು? ಪ್ರತಿಯೊಬ್ಬರಿಗೆ ಒಂದೊಂದು ಉತ್ತರ ಇರುತ್ತೆ ಅದಕ್ಕೆ. ತುಂಬಾ ಜನರಿಗೆ ಕಷ್ಟದಲ್ಲಿದ್ದಾಗ ಅದು 4 ತರಹದ ಏನು ಭಕ್ತಿ ಮಾಡೋರು, 4 ತರದಲ್ಲಿ ಮಾಡದೇ ಇದ್ದವರೆಲ್ಲ ಬರುತ್ತಲ್ಲ, ಅದು ಏನೋ ಒಂದು ಕಾರಣ. ಆ ಕಾರಣ ಒಬ್ಬೊಬ್ರಿಗೆ ಒಂದೊಂದ್ ತರ ಇರಬಹುದು. ಆದ್ರೆ ಏನು ಇಲ್ಲ ಅಂತ ಹೇಳಿದ್ರು ನಾನು ಶರಣಾಗತಿ ಮಾಡ್ತೀನಪ್ಪ, ಶರಣಾಗತಿ ಆಗ್ತೀನಿ ನಾನು,
ಅದು ನಮ್ಮ ಮನಸ್ಸಿನಿಂದಲೇ ಬರಬೇಕು. ಇದ್ರನ್ನ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೆ ಅರ್ಜುನ ಕೇಳ್ತಾನಲ್ಲ ಪ್ರಶ್ನೆ, ನಾನು ಗಾಳಿನಾದ್ರೂ ಹಿಡಿದು ಬಿಡ್ತೇನೆ ಆದ್ರೆ ಮನಸ್ಸನ್ನ ಹಿಡಿದಕ್ಕೆ ಆಗೋದಿಲ್ಲಪ್ಪ. ಆ ಕೃಷ್ಣ ಏನ್ ಹೇಳ್ತಾನೆ? ಕೃಷ್ಣ ಇದ್ದೋನು, ನೀನು 2 ವಿಷಯಗಳನ್ನ ಮಾಡು ಅಂತ ಹೇಳ್ತಾನೆ. ಏನು? ಅಭ್ಯಾಸ ಮಾಡಪ್ಪ, ಇನ್ನೊಂದು ವೈರಾಗ್ಯ ತಗೊಳಪ್ಪ. ನಾವು ಅಭ್ಯಾಸ ಮಾಡ್ತೀವಿ ಆದ್ರೆ ವೈರಾಗ್ಯ ಇಲ್ಲ ನಮಗೆ, ಅಥವಾ ವೈರಾಗ್ಯ ಬರುತ್ತೆ ಅದು ಸ್ಮಶಾನ ವೈರಾಗ್ಯ ತರ. ಆ ತರ ಬಂತು ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಅದು ನಾವು ಅಭ್ಯಾಸ ಮಾಡ್ತಾ ಇರಬೇಕು. ಅದ್ರ ಜೊತೆಗೆ ವೈರಾಗ್ಯವನ್ನ ನಾವು ಎಕ್ಸ್ಟರ್ನಲಿ ಒಂದ್ ಸ್ವಲ್ಪನಾದ್ರೂ ನಮಗೆ ನಾವೇ ಇದು ಕೆಟ್ಟ ಕೆಲ್ಸನ, ಆಯ್ತು ಜಾಸ್ತಿ ಮಾಡಲ್ಲ ನಾನು ಇದನ್ನ, ಇದು ಕೃಷ್ಣ ಭಕ್ತಿಗೆ ಪೂರಕವಾಗಿದೆಯಾ ಮಾಡ್ತೀನಿ, ಅಲ್ವಾ ನಾನು ಮಾಡೋದಿಲ್ಲ. ಸ್ಟಾರ್ಟಿಂಗ್ ನಲ್ಲಿ ಒಂದ್ ಸ್ವಲ್ಪ ನಾವೇ ಫೋರ್ಸ್ ಮಾಡ್ಕೊಂಡಾದ್ರೂ ಮಾಡ್ತಾ 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 ಬಂದ್ರೆ ಅಭ್ಯಾಸದಿಂದ ನಮ್ಗೆ ಕ್ರಮೇಣವಾಗಿ, ನಾನು ಹೇಳಿದ ಹಾಗೆ ನಮ್ಮ ಆಸೆಗೆ ತಕ್ಕಷ್ಟು ಬೇಗ ನಮಗೆ ಸಿಕ್ಕದೇ ಇರಬಹುದು, ಆದ್ರೆ ನಮ್ಮ ಅರ್ಹತೆಗೆ ತಕ್ಕದಕ್ಕಿಂತ ಬೇಗ ನಮಗೆ ಭಗವಂತನ ಕರುಣೆ ಸಿಕ್ಕೇ ಸಿಗುತ್ತೆ. ಹಾಗಾಗಿ ನಾವು ಇದಕ್ಕೇನ್ ಮಾಡ್ತಾ ಇರಬೇಕು? ಪ್ರಯತ್ನ ಮಾಡಬೇಕು. ಪ್ರತಿದಿನ ಮಾಡ್ಬೇಕಪ್ಪ, ಪ್ರತಿ ಕ್ಷಣ ಮಾಡಬೇಕು. ಕೃಷ್ಣ ಭಗವದ್ಗೀತೆಯಲ್ಲಿ 24/7 ನನ್ನ ಭಕ್ತರು ನನ್ನನ್ನು ನೆನಪು ಮಾಡ್ಕೊಳ್ತಾ ಇರ್ತಾರೆ ಅಂತ ಹೇಳ್ತಾನೆ. ಅದನ್ನು ನಾವು ಒಂದು ಪಾಯಿಂಟ್ ಆದ್ರೂ ಮಾಡ್ಬೇಕು. ಹೀಗೆ ಮಾಡ್ತಾ 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 ನಮಗೆ ಯಾವುದೋ ಒಂದು ದಿನ ಅಥವಾ ಯಾವುದೋ ಒಂದು ಜನ್ಮದಲ್ಲಿ ಭಗವಂತನ ಪ್ರೀತಿಯ ಶರಣಾಗತಿ ಸಿಗಬಹುದು. ಹರೇ ಕೃಷ್ಣ. ಬೇರೆ ಏನಾದ್ರು ಇದೆಯಾ?